ರಾಧಾ ಕೃಷ್ಣ ಪ್ರಾಣಮೂರ ಜುಗಳ ಕಿಶೋರ ಲಲಿತಾ ವಿಶಾಖಾಹದಿ ಜಗಸ ಕಿರುಂದ ಲಲಿತಾ ವಿಶಾಖಾಹದಿ ಜಗಸ ಕಿರುಂದ ಅಜ್ಞಾಯ ಕೊರಿಬೋ ಸೇವಾ ಚರಣಾರವಿಂದ ರಾಧಾ ಕೃಷ್ಣ ಪ್ರಾಣಮೂರ ಜುಗಳ ಕಿಶೋರ ಶ್ರೀ ಕೃಷ್ಣ ಚೈತನ್ಯ ಪ್ರಭು ದಾಸರಾನುದಾಸ ಶ್ರೀ ಕೃಷ್ಣ ಚೈತನ್ಯ ಪ್ರಭು ದಾಸರಾನುದಾಸ ಸೇವಾಭಿಲಾಷ ಕೊರೋ ನರೋತ್ತಮ ದಾಸ ರಾಧಾ ಕೃಷ್ಣ ಪ್ರಾಣಮೂರ ಜುಗಳ ಕಿಶೋರ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ರದ್ಧಾ ಭಕ್ತಿಯಿಂದ ಶೈನಾರ್ಥಿ ಆಡಿದ ಸುಮಿತ್ರಾ ಮಾತಾಜಿಗೆ ಧನ್ಯವಾದಗಳು ಮಾತಾಜಿ. ಧನ್ಯವಾದ ಪ್ರಣಾಮ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಈಗ ಹರೇ ಕೃಷ್ಣ ಮಾತಾಜಿ. ಈಗ ಶ್ರವಣ ವಿಷಯ. ಇವತ್ತು ನಮ್ಮ ನೆಚ್ಚಿನ ಗುರು ಸಹೋದರಿ ಯಶೋಧ ಪಾವನಿ ಮಾತಾಜಿಯವರಿಗೆ ಸಮರ್ಪಿತವಾದ ಇಂದಿನ ಮಲಗು ಮುನ್ನ ಮಾಧವನೆನ್ನೆ ಆನ್ಲೈನ್ ಕಾರ್ಯಕ್ರಮದ ಭಾಗವತ ಶ್ರವಣ. ಇವತ್ತಿನ ಶ್ರವಣ ಬಂದು ಶ್ರೀಮದ್ ಭಾಗವತ ಸ್ಕಂದ 3 ಅಧ್ಯಾಯ 11 ಅಣುವಿನಿಂದ ಕಾಲಗಣನೆ. ಇವತ್ತಿನ ಪ್ರವಚನಕಾರರು ಶ್ರೀಮತಿ ಪದ್ಮಾವತಿ ಮಾತಾಜಿಯವರು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ದಂಡವತ್ ಪ್ರಣಾಮ ಮಾತಾಜಿ. ದಂಡವತ್ ಪ್ರಣಾಮ ಮಾತಾಜಿ. ಹರೇ ಹರೇ ಕೃಷ್ಣ. ಕೃಷ್ಣ. ಮೊದಲಿಗೆ ನಾನು ವಿಶ್ವಗುರು ಭಕ್ತಿ ವೇದಾಂತ ಶ್ರೀಲ ಪ್ರಭುಪಾದರಿಗೆ ಹಾಗೂ ಗುರು ಮಹಾರಾಜರಿಗೆ ನನ್ನ ಕೋಟಿ ಕೋಟಿ ದಂಡವತ್ ಪ್ರಣಾಮಗಳನ್ನ ಸಮರ್ಪಿಸ್ತಾ, ಹಾಗೂ ಈ ಕಾರ್ಯಕ್ರಮದ ರೂವಾರಿಯಾಗಿರುವ ಮುರಾರಿ ದಾಸ್ ಮಾಧವ ಪ್ರಭುಜಿಯವರಿಗೂ ನನ್ನ ಹೃದಯಪೂರ್ವಕವಾದ ದಂಡವತ್ ಪ್ರಣಾಮಗಳು, ಹಾಗೂ ಈ ಕಾರ್ಯಕ್ರಮದ ನಿರೂಪಕಿಯಾಗಿರುವ ವೇಶ್ವೇತಾ ಮಾತಾಜಿಯವರಿಗೂ ಹಾಗೂ ಎಲ್ಲಾ ವೈಷ್ಣವರಿಗೂ ನನ್ನ ದಂಡವತ್ ಪ್ರಣಾಮಗಳು. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಹರೇ ಕೃಷ್ಣ. ಶ್ರೀಮದ್ ಭಾಗವತಂ 3ನೇ ಸ್ಕಂದ ಭಾಗ 1 ಅಧ್ಯಾಯ 11 ಅಣುವಿನಿಂದ ಕಾಲಗಣನೆ. ಇಲ್ಲಿ ವಿದುರರು ಮೈತ್ರೇಯರಿಗೆ ಕೇಳ್ತಾರೆ, ಈ ಕಾಲದ ಬಗ್ಗೆ ನನಗೆ ಸ್ವಲ್ಪ ವಿವರಣೆ ಮಾಡ್ಬೇಕು ಅಂತ ಕೇಳ್ತಾರೆ. ಅದಕ್ಕೆ ಅವರು ಅಣುವಿನಿಂದ ತಗೋತಾರೆ. ಅಣು ಅಂದ್ರೆ ಏನು ಅಂತ ಫಸ್ಟ್ ನಾವು ತಿಳ್ಕೊಳ್ಳೋಣ. ಈ ಒಂದು ಸೈನ್ಸ್ ಸ್ಟೂಡೆಂಟ್ಸ್ಗೆ ಸ್ವಲ್ಪ ರಿಲೇಟ್ ಆಗಿರುತ್ತೆ, ಇದು ಗೊತ್ತಾಗುತ್ತೆ ಸ್ವಲ್ಪ. ಈ ಏನಂದ್ರೆ ಮತ್ತೆ ಅದನ್ನ ನಾವು ಎಲ್ಲಾ ವಸ್ತುಗಳನ್ನ ನಾವು ವಿಭಜಿಸ್ತಾ ಹೋಗ್ಬೋದು, ಮತ್ತೆ ವಿಭಜನೆ ಮಾಡಕ್ಕೆ ಆಗಲ್ಲ, ಮತ್ತೆ ಅದು ಕಣ್ಣಿಗೂ ಕಾಣಿಸಲ್ಲ. ಅಣು ಅನ್ನೋದು ಕಣ್ಣಿಗೆ ಕಾಣಿಸಲ್ಲ, ಅದು ಮತ್ತೆ ನಾವು ಏನದು ವಿಭಜನೆ ಮಾಡಕ್ಕೆ ಆಗಲ್ಲ, 2 ಪೀಸ್ ತರ ಮಾಡಕ್ಕೆ ಆಗಲ್ಲ. ಅಂತದನ್ನ ನಾವು ಅಣು ಅಂತ ಕರಿತೀವಿ. ಅದು ಸೂಕ್ಷ್ಮಾತಿ ಸೂಕ್ಷ್ಮ ರೂಪ, ಆದ್ರೆ ಅದು ಸಹ ಭೌತಿಕ ರೂಪವನ್ನ ಹೊಂದಿರುತ್ತೆ. ಎಲ್ಲಾ ರೂಪಗಳು ನಾಶವಾದ ನಂತರ ಅದು ಎಲ್ಲಾ ರೂಪಗಳು ನಾಶ ಆದ್ರೂ ಸಹ ಅದು ಅದೃಶ್ಯವಾಗಿದ್ದು ನಿರ್ದಿಷ್ಟ ರೂಪದಲ್ಲೇ ಇರುತ್ತದೆ. ಭೌತಿಕ ಶರೀರವು ಅಂತ ನಮ್ಮ ಎಲ್ಲಾ ಭೌತಿಕ ಶರೀರವು, ಎಲ್ಲ ಪ್ರಾಣಿ ಪಕ್ಷಿ ಗಿಡ ಮರ ಎಲ್ಲಾ ಭೌತಿಕ ಶರೀರವು ಅಂತಹ ಅಣುಗಳ ಸಂಯೋಜನೆಯಿಂದಾಗಿದೆ. ಎಲ್ಲ ಒಂದು ಭೌತಿಕ ಶರೀರದಲ್ಲೂ ಈ ಅಣುಗಳು ಇರುತ್ತೆ, ಕೋಟಿ ಅಣುಗಳು ಇರುತ್ತವೆ. ಆದರೆ ಈ ಸಾಮಾನ್ಯ ಮನುಷ್ಯ ಇದನ್ನು ತಪ್ಪಾಗಿ ತಿಳಿದಿರುತ್ತಾನೆ. ಇಲ್ಲಿ ನಾವು ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಶ್ರೀಮದ್ ಭಾಗವತವು ಅಣು ವಿಜ್ಞಾನ ತತ್ವವನ್ನು ಸೇರಿದಂತೆ ಜ್ಞಾನದ ಎಲ್ಲಾ ವಿವರಣೆಯನ್ನು ಒಳಗೊಂಡ ಪಠ್ಯವಾಗಿದೆ. ಅಣುವು ಶಾಶ್ವತ ಕಾಲದ ಬಹು ಸೂಕ್ಷ್ಮ ರೂಪ. ಇದು ಅತಿ ಸೂಕ್ಷ್ಮ ರೂಪ ಅಂದ್ರೆ ನಮ್ ಕಣ್ಣಿಗೆ ಕಾಣಿಸಲ್ಲ ಅನ್ನೋದೇ ಇದು ಅಣು. ಅಣುಗಳು ಪ್ರಕಟಿತ ಜಗತ್ತಿನ ಅಂತಿಮ ಸ್ಥಿತಿ. ಅಂದ್ರೆ ಎಲ್ಲಾ ಇವಾಗ ನಾವು ವಿಭಜನೆ ಆಗ್ತಾ ಹೋಗ್ತಾ ಇದ್ರೆ ಲಾಸ್ಟ್ ಯಾವುದು ಅಂದ್ರೆ ಇದು ಅಣು. ಅವು ಬೇರೆ ಬೇರೆ ವಸ್ತು ರೂಪ ತಾಳದೆ ತಮ್ಮದೇ ನಿಜ ರೂಪದಲ್ಲಿರುವಾಗ ಅವುಗಳನ್ನು ಅನಂತ ಏಕತೆ ಎಂದು ಕರೆಯಲಾಗಿದೆ. ಭೌತಿಕ ರೂಪಗಳಲ್ಲಿ ಬೇರೆ ಬೇರೆ ವಸ್ತು ರೂಪಗಳಿದ್ದರೂ ಸಂಪೂರ್ಣ ಅಭಿವ್ಯಕ್ತಿಯನ್ನು ಅಣುಗಳಿಂದ ನಿರ್ಮಿಸಲಾಗಿದೆ. ಅಣು ಸಂಯೋಜನೆಯ ವಸ್ತು ರೂಪದ ಚಲನೆಯ ಅಳತೆಯಿಂದ ಕಾಲವನ್ನು ನಿರ್ಧರಿಸಬಹುದು. ಈಗ ನಮಗೆ
ಕಾಲ ಅಂದ್ರೆ ಏನಂತ ಹೇಳ್ಬೋದು ಅಂತ ಯಾರಾದ್ರೂ ಹೇಳ್ತೀರಾ ಮಾತಾಜಿ? ಕಾಲ, ಕಾಲ ಅಂದ್ರೆ ಟೈಮ್. ಟೈಮ್ ಅಂದ್ರೆ ಏನಂತ ಹೇಳ್ಬೋದು ಸಾಮಾನ್ಯವಾಗಿ, ಜಸ್ಟ್ ಸಾಮಾನ್ಯವಾಗಿ ಕಾಲ ಅಂದ್ರೆ ಏನಂತ ಹೇಳ್ಬೋದು? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ ಪ್ರಭುಜಿ. ಹರೇ ಕಾಲ, ಟೈಮ್ ಹರೇ ಅಂದ್ರೆ ಕೃಷ್ಣ ಯಾವ ತರ? ಮಾತಾಜಿ. ಕಾಲ ಅಂದ್ರೆ ಈಗ ಟೈಮ್ ಅಂದ್ರೆ ಯಾವ ತರ ನಾವು ಅದನ್ನ ಒಂದು ಡಿಫೈನ್ ಮಾಡ್ಬೋದು, ಡೆಫಿನೇಷನ್ಸ್ ಅಂತ ಯಾವ ತರ ಕೊಡ್ಬೋದು ಅದಕ್ಕೆ ಅಂತ ಒಂದು ಯಾರಾದ್ರೂ ಹೇಳ್ತೀರಾ? ಕಾಲ, ಟೈಮ್. ಹರೇ ಕೃಷ್ಣ. ಮತ್ ಅದೇ ಮಾತಾಜಿ, ಈಗ ಕಾಲ ಆ ಯಾವ ತರ ಹೇಳ್ಬೋದಂದ್ರೆ, ನಾವು ಸೈನ್ಸ್ ಪ್ರಕಾರ ಹೋದ್ರೆ ಅದೇನದು ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಆಗಿದೆ, ಎಷ್ಟು ಸ್ಪೀಡಲ್ಲಿ ಹೋಗಿದೆ, ಅಂದ್ರೆ ಡಿಸ್ಟೆನ್ಸ್ ಬೈ ಸ್ಪೀಡ್ ಅಂತ ಟೈಮ್ ಅಂತ ಹೇಳಿದ್ದಾರೆ. ಅದೇ ಪ್ರಕಾರ ನಾವು ಜನರಲ್ ಆಗಿ ಕಾಲ ಅಂದ್ರೆ ಯಾವ ತರ ನಾವು ಅದನ್ನ ನಿರೂಪಿಸ್ಬೋದು ಅಂತ ಕೇಳಿದೆ ನಾನು. ಬದಲಾವಣೆ ಮಾತಾಜಿ, ಹಾ, ವೆರಿ ಬದಲಾವಣೆ. ಗುಡ್. ಬದಲಾವಣೆ. ಕಾಲ ನೋಡಿ, ನಾವು ಚಿಕ್ಕ ಮಕ್ಳಲ್ಲಿ ಆಗಿದ್ರಿ, ಬೆಳಿತಾ 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 ಎಷ್ಟು ಬದಲಾವಣೆ ಆಗ್ತಾ ಇದೆ ನಮ್ಮಲ್ಲಿ. ಕಾಲ ಅನ್ನೋದು ಬದಲಾವಣೆಯಲ್ಲಿ ಇಲ್ಲಿ ನಾವು ನೋಡ್ಬೋದು. ಕಾಲ ಈಗ ಎಷ್ಟು ಬೇಗ ಹೋಗ್ತಾ ಇದೆ ಅನ್ನೋದು ನಾವು ಇಲ್ಲಿ ಕಂಡ್ಕೋಬಹುದು. ಈ ಕಾಲನ, ಈ ಕಾಲ ಯಾಕೆ ಅಣುಗೆ ಕಾಲಗೆ ಯಾವ ತರ ಸಂಬಂಧ ಕಲ್ಪಿಸಿದ್ದಾರೆ ಅಂತ ತುಂಬಾ ಚೆನ್ನಾಗಿ ಕಲ್ಪಿಸಿದ್ದಾರೆ ಇಲ್ಲಿ. ಅಣು ಸಂಯೋಜನೆ. ಈಗ ಒಂದ್ ಅಣು ಇದೆ, ಆ ಅಣು ಇನ್ನೊಂದು ಅಣು ಜೊತೆ ಆ ಏನದು ಸಂಯೋಜನೆ ಆಗುತ್ತೆ, ಕೂಡುತ್ತೆ. ಆ ವಸ್ತು ರೂಪದ ಚಲನೆಯ ಅಳತೆಯಿಂದ ಕಾಲವನ್ನು ನಿರ್ಧರಿಸಬಹುದು. ಕಾಲವು ಸರ್ವಸಕ್ತ ದೇವೋತ್ತಮ ಪರಮ ಪುರುಷನಾದ ಅರಿಯ ಶಕ್ತಿ. ಈ ಭೌತಿಕ ಜಗತ್ತಿನಲ್ಲಿ ಕಾಣಿಸಿಕೊಳ್ಳದಿದ್ದರೂ ಭೌತಿಕ ವಲನ ಎಲ್ಲಾ ಚಲನವಲನಗಳನ್ನು ಆತ ನಿಯಂತ್ರಿಸುತ್ತಾನೆ, ಭಗವಂತ ನಿಯಂತ್ರಿಸ್ತಾ ಇದ್ದಾನೆ. ಇಂತಹ ಅಣು ಅಣು ಒಂದ್ ಅಣು ಇನ್ನೊಂದ್ ಜೊತೆ ಸೇರ್ಕೋತಾ ಇರುತ್ತೆ. ಈ ಎಲ್ಲಾ ಅಣುಗಳು ಸೇರಿನ ಒಂದು ಭೌತಿಕ ದೇಹ ಆಗ್ತಾ ಇದೆ. ಪರಮಾಣು ಕಾಲವನ್ನು ಅದು ಆಕ್ರಮಿಸುವ ಪರಮಾಣು ಸ್ಥಳವನ್ನು ಅನುಸರಿಸುತ್ತೆ. ಪರಮಾಣು ಸಹ, ಅದಲ್ಲೊಂದು ಪರಮಾಣು ಇರುತ್ತೆ, ಅದು ಸಹ ಅಣು ಸುತ್ತಾ ಇರುತ್ತೆ ಅಂತ ಹೇಳ್ತಾರೆ ಇಲ್ಲಿ. ಅಪ್ರಕಟಿತ ಸಮಗ್ರ ಅಣುಗಳು ಆವರಿಸುವ ಕಾಲವನ್ನು ಮಹಾಕಾಲ ಎಂದು ಇಲ್ಲಿ ಕರೀತಾರೆ. ಹಾಗೆ ಈ ಸೂರ್ಯ ಏನ್ ಮಾಡ್ತಾರೆ, ಸೂರ್ಯ ಅಣುವನ್ನು, ಈ ಕಣ್ಣಿಗೆ ಕಾಣಿಸ್ಕದೆ ಇರುವಂತ ಅಣುವನ್ನ ಹಾದು ಹೋಗೋ ಕಾಲ. ಸೂರ್ಯ ತುಂಬಾ ದೊಡ್ಡದು, ಗೊತ್ತು, ನಮ್ಗೆ ಚೆನ್ನಾಗ್ ಗೊತ್ತು. ಆ ಸೂರ್ಯ ಅಣುವನ್ನ ಹಾದು ಹೋಗೋ ಕಾಲವನ್ನ ಅಣುನ ಅಣು ಇವಾಗ ನಮ್ ಮೇಲೆ ಸೂರ್ಯ ಬೀಳುತ್ತೆ ಅಲ್ವಾ, ಆತರ ಅಣು ಮೇಲೆ ಸೂರ್ಯ ಬೀಳುತ್ತೆ. ಅದನ್ನ ನಾವು ಏನಂತ ಕರಿತೀವಿ? ಅಣುಕಾಲ ಎಂದು ಕರೆಯುತ್ತೇವೆ. ಇಲ್ಲಿ ಯಾವ ತರ ಮಾಡಿದ್ದಾರೆ ಇಲ್ಲಿ ಅಂತ ನೋಡೋಣ. ಒಟ್ಟು ಕಾಲದ ವಿಭಜನೆಯನ್ನು ಹೀಗೆ ಮಾಡಲಾಗಿದೆ. ಎರಡು ಅಣುಗಳು ಸೇರಿ ಅದನ್ನ ನಾವು ಅಣುದ್ವಯ ಅಂತ ಕರಿತೀವಿ. ಇವಾಗ ಅಣುಗಳು ಸೇರ್ಕೋತವೆ ಅಂತ ನಮಗ್ ಗೊತ್ತು. ನಮ್ಮಲ್ಲಿ ಕೋಟ್ಯಾನ್ ಕೋಟಿ ಅಣು ಇದೆ. ನಮ್ಮ ದೇಹದಲ್ಲಿ ಕೋಟ್ಯಾನು ಕೋಟಿ ಅಣು ಸೇರ್ಕೋತಾ ಇರುತ್ತೆ, ಮತ್ತೆ ಸಾಯ್ತಾ ಇರುತ್ತೆ, ಬರುತ್ತೆ, ಆತರ ಇದೆ. ಸೊ ಈ ಅಣುಗಳು, ಎರಡು ಅಣು ಸೇರಿದ್ರೆ ಅದನ್ನ ನಾವೇನಂತ ಕರಿತೀವಿ? ಅಣುದ್ವಯ. ಹಾಗೆ 3 ಅಣುದ್ವಯಗಳು ಅಂದ್ರೆ 6 ಅಣುಗಳು ಸೇರಿದ್ರೆ ಅದನ್ನ ನಾವು ಏನಂತ ಕರಿತೀವಿ? ತ್ರಸರೇಣು ಅಂತ ಕರಿತೀವಿ. ಈ ತ್ರಸರೇಣು ನಮಗೆ ಕಿಟಕಿಯ ಪರದೆಯ ರಂಧ್ರಗಳ ಮೂಲಕ ಪ್ರವೇಶಿಸಿ ಸೂರ್ಯನ ಬೆಳಕಿನಲ್ಲಿ ಕಾಣಿಸುತ್ತದೆ. ಸೂರ್ಯನ ಬೆಳಕಿನಲ್ಲಿ ಒಂದು ಧೂಳು ಕಣ ತರ ಕಾಣಿಸುತ್ತಲ್ಲ, ಅದು 6 ಅಣುಗಳ ಸಂಯೋಜನೆ. ಈ ತ್ರಸರೇಣು ಆಕಾಶದ ಕಡೆ ಚಲಿಸುವುದನ್ನು ಸ್ಪಷ್ಟವಾಗಿ ನಾವು ಕಾಣಬಹುದು. 3 ತ್ರಸರೇಣು ಅಂದ್ರೆ 18 ಅಣುಗಳು. 18 ಅಣುಗಳು ಒಂದಾಗಲು ಬೇಕಾಗುವ ಕಾಲಾವಧಿಯನ್ನು ತ್ರುಟಿ, ಅಂದ್ರೆ ಕಾಲ, ಟೈಮ್ ತಗೊಳುತ್ತಲ್ವಾ ಸೇರಕ್ಕೆ, ಅದನ್ನ ನಾವೇನಂತ ಕರಿತೀವಿ? ತ್ರುಟಿ ಅಂತ ಕರಿತೀವಿ. ಆ ತ್ರುಟಿಯಲ್ಲಿ 18 ಅಣುಗಳಿವೆ. ಈ 100 ತ್ರುಟಿಗಳು, 100 ಅಂದ್ರೆ 18 ಇಂಟು 100, 1800 ಅಣುಗಳು. 1800 ಅಣುಗಳು ಸೇರಿ ಒಂದು ವೇದವಾಗುತ್ತದೆ. ಸೊ 3 ವೇದಗಳು ಅಂದ್ರೆ 3 ಇಂಟು 1800 ಅಣುಗಳು ಅಂದ್ರೆ 5004 ಅಣುಗಳು ಸೇರಿ ಒಂದು ಲವವಾಗುತ್ತದೆ. ಸೊ ಇಲ್ಲಿ ಆ ಈ ಅಣುಗಳು, ಎಷ್ಟೆಷ್ಟು ಅಣುಗಳು ಸೇರಿದ್ರೆ ಅದನ್ನ ಏನೇನಂತೆಲ್ಲ ಕರಿತಾ ಇದೀವಿ ಅಂತ ಹೇಳ್ತಾ ಬರ್ತಾ ಇದಾರೆ ಇಲ್ಲಿ. ಸೊ 5400 ಅಣುಗಳು, 5400 ಅಣುಗಳನ್ನ ಸೇರಿ ನಾವು ಒಂದು ಲವವಾಗುತ್ತದೆ ಅಂತ ಕರಿತೀವಿ. ಈಗ 3 ಲವಗಳು ಅಂದ್ರೆ 3 ಇಂಟು 5400, ಅದು ಎಷ್ಟಾಗುತ್ತೆ? 1,62,000 ಅಣುಗಳು. 1,16,200 ಅಣುಗಳು.
16,200 ಅಣುಗಳು ಸೇರಿ ಅದೇನಾಗುತ್ತೆ, 1 ನಿಮಿಷಕ್ಕೆ ಸಮ. 16,200 ಅಣುಗಳು 1 ನಿಮಿಷಕ್ಕೆ ಸಮ. 3 ನಿಮಿಷಗಳು ಸೇರಿದರೆ 1 ಕ್ಷಣವಾಗುತ್ತದೆ. ಅಂದ್ರೆ 48,600 ಅಣುಗಳ ಸಂಯೋಜನೆ ಅದು 1 ಕ್ಷಣವಾಗುತ್ತದೆ. ಅಂತಹ 5 ಕ್ಷಣಗಳು ಸೇರಿ 1 ಕಾಷ್ಟವಾಗುತ್ತದೆ. 15 ಕಾಷ್ಟಗಳು ಸೇರಿ 1 ಲಘುವಾಗುತ್ತದೆ. ಅಂದ್ರೆ ಎಷ್ಟು ಇರುತ್ತೆ, 36,45,000 ಅಣುಗಳು 1 ಲಘುವಲ್ಲಿ ಇರುತ್ತದೆ. 15 ಲಘುಗಳು ಸೇರಿ 1 ನಾಡಿಕವಾಗುತ್ತದೆ. ಅಂದ್ರೆ 5,46,75,000 ಅಣುಗಳು ಸಂಯೋಜನೆ ಏನಾಗುತ್ತದೆ, 1 ನಾಡಿಕವಾಗುತ್ತದೆ. ಅದನ್ನು ದಂಡವೆಂದು ಕರೆಯಲಾಗಿದೆ. 2 ದಂಡಗಳು ಸೇರಿ 1 ಮುಹೂರ್ತವಾಗುತ್ತದೆ. 2 ದಂಡಗಳು ಸೇರಿ 1 ಮುಹೂರ್ತವಾಗುತ್ತದೆ. ಅಲ್ಲಿ 6 ಅಥವಾ 7 ದಂಡಗಳು, ಮತ್ತೆ ಅಲ್ಲಿ 6 ಅಥವಾ 7 ದಂಡಗಳು ಅಲ್ಲಿ ಎಷ್ಟಿದೆ, 32,80,000 32 ಕೋಟಿ ಅಣುಗಳಿರುತ್ತೆ. ಯಾವ್ದ್ರಲ್ಲಿ, ಇಲ್ಲಿ ದಂಡ 6 ಅಥವಾ 7 ದಂಡಗಳಲ್ಲಿ 32,80,50,000 ಅಣುಗಳು ಇರುತ್ತದೆ. ಮಾನವ ಲೆಕ್ಕಾಚಾರದ ಪ್ರಕಾರ ಇಲ್ಲಿ ಏನಾಗುತ್ತೆ, 1 ಹಗಲು ಅಥವಾ 1 ರಾತ್ರಿಯ 4/4 ಅಂದ್ರೆ 3 ಗಂಟೆಗಳು. ಇದು ಯಾವ್ದಕ್ಕೆ ಸಮ ಆಗುತ್ತೆ, ಇದು 6 ಅಥವಾ 7 ದಂಡಗಳು 3 ಗಂಟೆಗಳಿಗೆ ಸಮ ಆಗುತ್ತದೆ. ಈಗ ಕಾಮನ್ ಆಗಿರುವಂತ 3 ಗಂಟೆಗಳಿಗೆ ಅದು ಸಮ. 1 ನಾಡಿಕ ಅಥವಾ 1 ದಂಡದ ಅಳತೆಯ ಪಾತ್ರೆ. ಅದು ಇವಾಗ ನಾವೊಂದು ಹೋಲ್ ಇಟ್ಬಿಟ್ಟು ಅದ್ರಲ್ಲಿ ನೀರ್ ಬರ್ತಾ ಇರುತ್ತೆ. ಆ ನೀರು ತುಂಬಿ ಉಕ್ಕಿ ಹರಿಯುವಷ್ಟು ಕಾಲವನ್ನು 1 ದಂಡ ಅಂತ ನಾವು ಕರಿತೀವಿ. ಇಲ್ಲಿ 4 ಪ್ರಹರಗಳಿವೆ ಎಂದು ಪರಿಗಣಿತವಾಗಿದೆ. ಇವುಗಳನ್ನು ಯಾಮಗಳೆಂದು ಕರೆಯಲಾಗಿದೆ. ಮಾನವ ಜೀವಿಯ ಹಗಲು ಮತ್ತು ರಾತ್ರಿಗಳಲ್ಲಿ ಇವು 4 ಇರುತ್ತವೆ. ಅದೇ ರೀತಿ 15 ಹಗಲು ರಾತ್ರಿಗಳು ಸೇರಿ 1 ಪಕ್ಷವಾಗುತ್ತದೆ. ಇದು ನಮ್ಗೆಲ್ಲರಿಗೂ ಗೊತ್ತು. 15 ಹಗಲು 15 ರಾತ್ರಿ 1 ಪಕ್ಷವಾಗುತ್ತದೆ. 1 ತಿಂಗಳಲ್ಲಿ 2 ಪಕ್ಷ, ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷ ಅಂತ 1 ತಿಂಗಳಲ್ಲಿ 2 ಪಕ್ಷಗಳು ಬರುತ್ತೆ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿರೋದೆ. ಈ 2 ಪಕ್ಷಗಳು ಕೂಡಿ 1 ತಿಂಗಳಾಗುತ್ತದೆ. ಇದು ಏನಾಗಿದೆ, ಈ ಪಿತೃಲೋಕದವರಿಗೆ 1 ತಿಂಗಳು 1 ಹಗಲು 1 ರಾತ್ರಿಗೆ ಸಮ ಆಗಿರುತ್ತೆ ಪಿತೃಲೋಕದಲ್ಲಿರೋರ್ಗೆ. ಈಗ ಈ 2 ಪಕ್ಷಗಳು ಕೂಡಿ 1 ತಿಂಗಳಾಗುತ್ತೆ. 2 ತಿಂಗಳುಗಳು ಇವಾಗ ನಮ್ಮ ಕಾಮನ್ ಆಗಿ 2 ತಿಂಗಳು ಸೇರಿದ್ರೆ ಒಂದು ಋತು ಆಗಿರುತ್ತೆ. ಆ ಋತುಗಳು ನಮ್ಗೆ ಎಲ್ಲಾರ್ಗೂ ಗೊತ್ತಿರೋದೆ. 2 ತಿಂಗಳು 1 ಋತು. ಯಾವುದು 6 ಋತುಗಳು? ಶಿಶಿರ ಋತು, ವಸಂತ ಋತು, ಗ್ರೀಷ್ಮ ಋತು, ವರ್ಷ ಋತು, ಶರದ್ ಋತು ಮತ್ತು ಹೇಮಂತ ಋತು ಅಂತ 6 ಋತುಗಳು 1 ವರ್ಷದಲ್ಲಿ ಬರುತ್ತೆ. 2 ತಿಂಗಳಿಗೆ 1 ಋತು ಅಂದ್ರೆ 6 ಋತುಗಳು. 6 ಋತುಗಳು ಸೇರಿ 12 ತಿಂಗಳಿಗಾಗುತ್ತೆ. 12 ತಿಂಗಳು 1 ವರ್ಷ ಆಗುತ್ತೆ. 1 ವರ್ಷದ ಜೀವಿತಾದ ಕಾಲದಲ್ಲಿ 6 ಋತುಗಳು ಬರುತ್ತದೆ. ಬ್ರಹ್ಮಾಂಡದ ಪ್ರಭಾವಿ ನಕ್ಷತ್ರಗಳು, ಗ್ರಹಗಳು, ಜ್ಯೋತಿರ್ನಿಕಾಯಗಳು ಮತ್ತು ಅಣುಗಳು ಎಲ್ಲವೂ ತಮ್ಮ ತಮ್ಮ ಕಕ್ಷೆಯಲ್ಲಿ ಪರಿಭ್ರಮಿಸುತ್ತಿರುತ್ತದೆ. ಅದು ಯಾಕೆ ಇವಾಗ ಎಲ್ಲಾರ್ಗೂ ಗೊತ್ತು, ಸೂರ್ಯ ಸಹ ಪರಿಭ್ರಮಿಸುತ್ತದೆ ಎಲಿಪ್ಟಿಕಲ್ ಒಂದು ಆರ್ಬಿಟಲ್ಲಿ. ಅಲ್ಲಿ ಆಕ್ಚುಲಿ ಸೈನ್ಸ್ ಪ್ರಕಾರ ಹೀಲಿಯೋಸೆಂಟ್ರಿಕ್ ಅಂತ ಅಂತಾರೆ. ಅಂದ್ರೆ ಸೂರ್ಯ ಚಲಿಸ್ತಾ ಇಲ್ಲ, ಹೀಲಿಯೋಸೆಂಟ್ರಿಕ್. ಜಿಯೋಸೆಂಟ್ರಿಕ್ ಅಂತ ಮೊದ್ಲಿತ್ತು. ಅಂದ್ರೆ ಭೂಮಿ ಫಿಕ್ಸ್ ಆಗಿದೆ, ಎಲ್ಲಾನು ಭೂಮಿ ಸುತ್ತ ತಿರುಗ್ತಾ ಇದೆ ಅಂತ ಹೇಳಿದ್ರು. ಮತ್ತೆ ಅದು ಚೇಂಜ್ ಮಾಡಿದ್ದಾರೆ ಹೀಲಿಯೋಸೆಂಟ್ರಿಕ್ ಅಂತ. ಇದಕ್ಕೆ ಒಂದು ಏನದು ಪ್ರೂಫ್ ಅನ್ನೋದಿಲ್ಲ. ಅವ್ರು ಏನ್ ಹೇಳ್ತಾರೋ ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಕೋತಾ ಇದೀವಿ ಅಷ್ಟೇ. ಸೈಂಟಿಸ್ಟ್ ಏನ್ ಹೇಳ್ತಾರೋ ಅದನ್ನ ಅವರು ಕಾಲಕ್ರಮೇಣ ಒಂದೊಂದೊಂದೊಂದು ಚೇಂಜ್ ಮಾಡ್ತಾನೆ ಇದಾರೆ. ಪ್ಲೂಟೋನ ಪ್ಲಾನೆಟ್ ಅಂತ ಹೇಳಿದ್ರು, ಮತ್ತೆ ಈಗ ಅದು ಪ್ಲಾನೆಟ್ ಅಲ್ಲ ಅಂತ ಹೇಳ್ತಾ ಇದಾರೆ. ಹೀಗೆ ಅದು ಫಸ್ಟ್ ಜಿಯೋಸೆಂಟ್ರಿಕ್ ಅಂತ ಹೇಳಿದ್ರು, ಭೂಮಿ ಫಿಕ್ಸ್ ಆಗಿದೆ ಅಂತ ಹೇಳಿದ್ರು, ಈಗ ಸೂರ್ಯ ಫಿಕ್ಸ್ ಅಂತ ಹೇಳ್ತಿದ್ರು. ಆದ್ರೆ ವೇದಿಕ್ ಪ್ರಕಾರ ಹೋದ್ರೆ ಇಲ್ಲಿ ಯಾವ ತರ ಸೂರ್ಯ ತನ್ನ ಕಕ್ಷೆಯಲ್ಲಿ ಸುತ್ತಾ ಇದ್ದಾರೆ ಅಂತ ಇಲ್ಲಿ ಇದೆ. ಭೂಮಿ ಸಹ ಒಂದು ಹಾರಿಜಾಂಟಲ್ ಇದರಲ್ಲಿ ಹೋಗ್ತಾ ಇದೆ ಅಂತ ಹೇಳ್ತಾರೆ. ಬ್ರಹ್ಮಾಂಡದ ಪ್ರಭಾವಿ ನಕ್ಷತ್ರಗಳು, ಗ್ರಹಗಳು, ಜ್ಯೋತಿರ್ನಿಕಾಯಗಳು ಹಾಗೂ ಅಣುಗಳು ಎಲ್ಲಾ ಸಹ ತಮ್ಮ ಕಕ್ಷೆಯಲ್ಲಿ ಯಾರ ಒಂದು ಅನುಮತಿ ಇದ್ರ ಮೇಲೆ ಪರಮಪುರುಷ ದೇವೋತ್ತಮ ಪರಮಪುರುಷ ಕೃಷ್ಣನ ನಿರ್ದೇಶನಕ್ಕನುಗುಣವಾಗಿ ಸುತ್ತುತ್ತಿರುತ್ತವೆ. ಪರಮಪುರುಷನನ್ನು ಶಾಶ್ವತ ಕಾಲವು ಪ್ರತಿನಿಧಿಸುತ್ತದೆ.
ಸೂರ್ಯ, ಚಂದ್ರ, ನಕ್ಷತ್ರಗಳು, ಜ್ಯೋತಿರ್ನಿಕಾಯಗಳು, ಕಕ್ಷೆಗಳಿಗೆ ಬೇರೆ ಬೇರೆ 5 ಹೆಸರುಗಳಿವೆ. ಅವುಗಳಲ್ಲಿ ಪ್ರತಿಯೊಂದು ತನ್ನದೇ ಆದ ಸಂವತ್ಸರವನ್ನು ಹೊಂದಿದೆ. ಇಲ್ಲಿ ಭಗವಂತ ಸೂರ್ಯ ನಮಗೆ ಗೊತ್ತು, ಭಗವಂತನ ನೇತ್ರ ಅಂತ ನಾವು ಇಲ್ಲಿ ತಿಳ್ಕೊಂಡಿದೀವಿ. ಸೂರ್ಯನು ಎಲ್ಲಾ ಗ್ರಹ ಮಂಡಲದ ಪದ್ಧತಿಯ ಅಧಿಪತಿ. ಆತ ಶಾಖ ಮತ್ತು ಬೆಳಕಿಗೆ ಸಂಬಂಧಿಸಿದಂತೆ ಅಮಿತ ಶಕ್ತಿಯನ್ನು ಹೊಂದಿರುವವರು ಸೂರ್ಯ. ಇಲ್ಲಿ ವಿದುರರಿಗೆ ಹೇಳ್ತಾರೆ ಮೈತ್ರೇಯರು, ಸೂರ್ಯನು ತನ್ನ ಅಪರಿಮಿತ ಶಾಖ ಮತ್ತು ಪ್ರಕಾಶದಿಂದ ಸಕಲ ಜೀವಿಗಳನ್ನು ಸಚೇತನಗೊಳಿಸುತ್ತಾನೆ. ಸೊ ನಾವೆಲ್ಲ ಚೇತನ ಶಕ್ತಿ, ನಮ್ಮಲ್ಲಿ ಚೇತನ ಶಕ್ತಿ ಜಾಗೃತವಾಗ್ತಾ ಇದೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ಸೂರ್ಯ. ಅದಕ್ಕೆ ನಾವು ಸೂರ್ಯನಿಗೆ ಬೆಳಗ್ಗೆ ನಾವು ವಂದಿಸ್ಬೇಕು. ಈ ಭೌತಿಕ ವ್ಯಾಮೋಹದ ಬಂಧನದಿಂದ ಸಕಲ ಜೀವಿಗಳನ್ನು ಬಿಡುಗಡೆ. ನಮ್ಮ ಇದೇ ಶಾಶ್ವತ ನಮಗೆ ಅಂತ ನಾವು ಅನ್ಕೊಂಡ್ಬಿಟ್ಟಿದೀವಿ. ಯಾಕಂದ್ರೆ ನಮ್ಮ ಆಯುಷ್ ಇದೆಲ್ಲ ಕಂಪೇರ್ ಮಾಡಿದ್ರೆ ನಮ್ಮ ಆಯುಷ್ ನಥಿಂಗ್, ನಮ್ಮ ಆಯುಷ್ ಏನೇನೂ ಅಲ್ಲ. ಅಂತಹ ಈ ಒಂದು ಭೌತಿಕ ಜಗತ್ತಿನ ಮೇಲೆ ವ್ಯಾಮೋಹ ನಮ್ಗೆ ಎಷ್ಟು ಇದೆ ಅಂದ್ರೆ ಅದು ನಿಜವಾಗ್ಲೂ ನಾವು ಮೊದಲು ಕೃಷ್ಣ ಕಾನ್ಶಿಯಸ್ ಬರಕ್ ಮುಂಚೆ ಇದೆಲ್ಲ ಶಾಶ್ವತ ಅಂತ ಅನ್ಕೋಬಿಟ್ಟಿದ್ವಿ. ಎಲ್ಲ ಈ ಭೌತಿಕದಲ್ಲಿರುವ ಬಂಧಗಳು, ಈ ಒಂದು ಭೌತಿಕ ವಸ್ತುಗಳು, ಇವೆಲ್ಲ ಈಗ 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 ಸ್ವಲ್ಪ ತಿಳ್ಕೊತಾ ಇದೀವಿ ನಾವು. ಕೃಷ್ಣ ಪ್ರಜ್ಞೆಗೆ ಬಂದ್ಮೇಲೆ ಕೃಷ್ಣನ ಆಜ್ಞೆ, ಭಗವಂತ ನಾ ಯಾವ ತರ ಇರ್ಬೇಕು ಅಂತ ಹೇಳಿರೋದು, ಅದು ಪ್ರಭುಪಾದರು ನಿಜವಾಗ್ಲೂ ನಾವೆಲ್ಲರೂ ತುಂಬಾನೇ ಒಂದು ಅದೃಷ್ಟವಂತರು ಅಂತ ಹೇಳ್ಬೋದು. ಈ ಒಂದು ಕೃಷ್ಣ ಪ್ರಜ್ಞೆಗೆ ಬಂದು ಎಲ್ಲ ಯಾಗಿರ್ಬೇಕು ಅನ್ನೋದನ್ನ ತಿಳ್ಕೊತಾ ಇದೀವಿ. ಬದ್ಧ ಲೋಕ ಶಾಶ್ವತ ಅಲ್ಲ ಅನ್ನೋದನ್ನ ನಾವು ತಿಳ್ಕೊತಾ ಇದೀವಿ. ಈ ಭೌತಿಕ ವ್ಯಾಮೋಹದ ಬಂಧನದಿಂದ ನಾವು ಬಿಡಿಸ್ಕೊಳಕ್ ಸಹ ಸೂರ್ಯ ಸಹ ನಮ್ಗೆ ಒಂದು ಸಹಾಯ ಮಾಡ್ತಾ ಇದ್ದಾರೆ. ಯಾವ ತರ ಸಹಾಯ ಮಾಡ್ತಾ ಇದ್ದಾರೆ? ನಮ್ಮ ಆಯುಷನ್ನ ಹೆಚ್ಚಿಸ್ತಾ ಬರ್ತಾರೆ, ನಮ್ಮ ಭೌತಿಕ ಶರೀರದಲ್ಲಿ ಶಕ್ತಿಯನ್ನ ಕುಂದಿಸ್ತಾ ಬರ್ತಾರೆ. ಆಗ ಇದ್ರ ಮೇಲೆ ವ್ಯಾಮೋಹ ಯಾಕೆ ಅದು ಅದು ನಮ್ಗೆ ಕುಗ್ಗಿಸ್ತಾ ಬರ್ತಾ ಇರ್ತಾರೆ. ಆಮೇಲೆ ಹಾಗೂ ಸ್ವರ್ಗಾರೋಹಣದ ಪಥವನ್ನು ವಿಸ್ತರಿಸುತ್ತಾನೆ. ಹೀಗೆ ಆತ ಬಹುವೇಗವಾಗಿ ಆಕಾಶದಲ್ಲಿ ಚಲಿಸುತ್ತಾನೆ. ಆದ್ದರಿಂದ ಪ್ರತಿಯೊಬ್ಬನು 5 ವರ್ಷಕ್ಕೊಮ್ಮೆ ಸೂರ್ಯನಿಗೆ ಸಕಲ ಪೂಜಾ ದ್ರವ್ಯಗಳನ್ನು ಗೌರವವನ್ನು ಸಲ್ಲಿಸಬೇಕು. ಯಾಕೆಂದ್ರೆ ನಾವು ನಮ್ಗೆ ಈ ಭೌತಿಕ ವ್ಯಾಮೋಹದಿಂದ ನಮ್ಮನ್ನ ಬಿಡುಗಡೆಗೊಳಿಸೋದ್ರಲ್ಲಿ ಸೂರ್ಯರು ಸಹ ನಮ್ಗೆ ಒಂದು ಸಹಾಯ ಮಾಡ್ತಾ ಇದ್ದಾರೆ. ಈ ವಿದುರು ಹೇಳ್ತಾರೆ, ಈಗ ನನಗೆ ಪಿತೃಲೋಕ, ಸ್ವರ್ಗಲೋಕ ಹಾಗೂ ಮಾನವ ಲೋಕ ನಿವಾಸಿಗಳ ಆಯುಷ್ಯು ತಿಳಿದಿದೆ. ಈಗ ಕಲ್ಪ ವ್ಯಾಪ್ತಿಗೆ ಮೀರಿದ ಮಹಾನ್ ಬುದ್ಧಿವಂತರ ಆಯುಷ್ಯನ ಬಗ್ಗೆ ದಯವಿಟ್ಟು ತಿಳಿಸಿ. ಅಂದ್ರೆ ದೇವತೆಗಳ ಆಯುಷ್ಯು. ಈಗ ನನಗೆ ಮನುಷ್ಯರ ಬಗ್ಗೆ ಆಯುಷು, ಆಮೇಲೆ ಯಾಗೆ ಒಂದು ತಿಂಗಳು, ಒಂದು ವರ್ಷ, ಋತುಗಳು ಎಲ್ಲ ತಿಳಿತು. ಈಗ ನನಗೆ ಒಂದು ದೇವತೆಗಳ ಆಯುಷನ್ನ ತಿಳಿಸ್ರಿ ಅಂತ ಮೈತ್ರೇಯರಿಗೆ ಆ ವಿದುರರು ಕೇಳ್ತಾ ಇದ್ದಾರೆ. ಈ ಆಧ್ಯಾತ್ಮಿಕ ಶಕ್ತಿ ಸಂಪನ್ನರೇ, ನೀವು ನಿರಂತರ ಕಾಲದ ಚಲನೆಯನ್ನು ಅರ್ಥ ಮಾಡಿಕೊಳ್ಳಬಲ್ಲಿರಿ. ಈ ಅದು ದೇವೋತ್ತಮ ಪರಮ ಪುರುಷನ ನಿಯಂತ್ರಕ ರೂಪ ಹಾಗೂ ನೀವು ಆತ್ಮ ಸಾಕ್ಷಾತ್ಕಾರ ಪಡೆದ ವ್ಯಕ್ತಿ ಆದುದರಿಂದ ಯೋಗ ದೃಷ್ಟಿಯ ಶಕ್ತಿಯಿಂದ ನೀವು ಪ್ರತಿಯೊಂದನ್ನು ಕಾಣಬಹುದು. ಇಲ್ಲಿ ಈ ಭಗವಂತನ ಭಕ್ತರಿಗೆ ಅಪೌರುಷ ಧರ್ಮ ಗ್ರಂಥಗಳಲ್ಲಿರುವ ಪ್ರತಿಯೊಂದನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳುವಂತ ಶಕ್ತಿ ಇರುತ್ತದೆ. ಅದನ್ನ ಅರ್ಥ ಮಾಡ್ಕೊಳ್ಳೋದೇ ಅಲ್ಲದೆ ಅದು ಕಣ್ಮುಂದೆ ಕಾಣಿಸೋ ತರ ಅವರು ಒಂದು ಭಾವದಲ್ಲಿ ಇರ್ತಾರೆ. ಶ್ರೀಕೃಷ್ಣನ ಭಕ್ತರು ಶ್ರೀಕೃಷ್ಣನ ವಿಜ್ಞಾನ ಮತ್ತು ಭೌತಿಕ ಹಾಗೂ ಆಧ್ಯಾತ್ಮಿಕ ಸೃಷ್ಟಿಯ ಸಂದರ್ಭವನ್ನು ಯಾವುದೇ ಯೋಗ ಸಿದ್ಧಿಗಾಗಿ ಅಥವಾ ಯೋಗ ಶಕ್ತಿಯ ಪರಿಪೂರ್ಣತೆಗಾಗಿ ಪ್ರಯತ್ನಿಸಬೇಕಾಗಿಲ್ಲ. ಆದ್ರೆ ಹೃದಯದಲ್ಲೇ ಪರಮಾತ್ಮನನ್ನ ಭಗವಂತನ ಭಕ್ತರು ಕಾಣ್ತಾ ಇರ್ತಾರೆ. ಸೊ ಇಲ್ಲಿ ಎಲ್ಲಾ ಹೃದಯದಲ್ಲಿ ನೆಲೆಸುವ ಭಗವಂತನ ಅನುಗ್ರಹದಿಂದ ಅವರು ಎಲ್ಲವನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ಅವರಿಗಿರುತ್ತೆ. ಯಾರಿಗೆ? ಭಗವಂತನ ಭಕ್ತರಿಗಿರುತ್ತೆ. ಈಗ ಮೈತ್ರೇಯರು ಹೇಳ್ತಾರೆ, ವಿದುರನು ಇಲ್ಲಿ ನಮ್ಗೆ ಚೆನ್ನಾಗ್ ಗೊತ್ತು, ಭಗವಂತನ ಪರಮ ಭಕ್ತ, ಪವಿತ್ರವಾದ ಮನಸ್ಸನ್ನು ಹೊಂದಿರುವ ಪರಮ ಭಕ್ತ. ಈ ವಿದುರನಿಗೆ ಹೇಳ್ತಾ ಬರ್ತಾರೆ. ಈಗ ಇದೆಲ್ಲ ವಿದುರರಿಗೆ ಅರ್ಥ ಆಗ್ತಾ ಬರುತ್ತೆ. ವಿದುರನೇ, ಸತ್ಯ, ತ್ರೇತ ಮತ್ತು ದ್ವಾಪರ ಮತ್ತು ಕಲಿಯುಗ, ಈ 4 ಯುಗಗಳಿವೆ. ಇವೆಲ್ಲವೂ ಒಟ್ಟು ಸೇರಿದರೆ ದೇವತೆಗಳ 12,000 ವರ್ಷಗಳಿಗೆ ಸಮ. ಅಂದ್ರೆ ಎಲ್ಲಾ ಒಟ್ಟಿಗೆ ಸೇರಿದ್ರೆ ಎಷ್ಟು ವರ್ಷಗಳು? 43,20,000 ವರ್ಷ. 43,20,000 ವರ್ಷ 4 ಯುಗಗಳು ಸೇರಿದ್ರೆ ಅದು ನಮ್ಗೆ ಭಗವದ್ಗೀತೆಯಲ್ಲಿ ಇದೆ. ಆ 43,20,000 ವರ್ಷ ದೇವತೆಗಳ 12,000 ವರ್ಷಗಳಿಗೆ ಸಮ ಆಗಿರುತ್ತೆ ಅಂತ ಇಲ್ಲಿ
ಹೇಳ್ತಾ ಇದ್ದಾರೆ. ಯಾರು? ಮೈತ್ರೇಯರು ವಿದುರರಿಗೆ ಹೇಳ್ತಾ ಇದ್ದಾರೆ. ಸತ್ಯಯುಗದ ಕಾಲವು ದೇವತೆಗಳ 4800 ವರ್ಷಗಳಿಗೆ ಸಮ. ಅಂದ್ರೆ 17,28,000 ವರ್ಷ ಸತ್ಯಯುಗ. ನಾವು ಭಗವದ್ಗೀತೆಯಲ್ಲಿ ಓದಿದೀವಿ. 17,28,000 ವರ್ಷಗಳು. ದೇವತೆಗಳು ಎಷ್ಟು ವರ್ಷ? 4,800 ವರ್ಷ. ತ್ರೇತಾಯುಗ ಕಾಲ. ತ್ರೇತಾಯುಗ ಎಷ್ಟಿದೆ? 12,96,000 ವರ್ಷ. 12 ಲಕ್ಷ ತ್ರೇತಾಯುಗ. ಅದು ದೇವತೆಗಳಿಗೆ 3,600 ವರ್ಷಗಳಿಗೆ ಸಮ ಅಂತ ಇಲ್ಲಿ ಮೈತ್ರೇಯರು ವಿದುರರಿಗೆ ಹೇಳ್ತಾ ಇದ್ದಾರೆ. ಹಾಗೆ ದ್ವಾಪರ ಯುಗ. ದ್ವಾಪರ ಯುಗದಲ್ಲಿ ಎಷ್ಟು ವರ್ಷಗಳಿರುತ್ತೆ? 8,64,000 ವರ್ಷಗಳಿರುತ್ತೆ. ಅದು ದೇವತೆಗಳದ್ದು 2,004 ವರ್ಷಗಳಿಗೆ ಸಮ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಕಲಿಯುಗ. ಕಲಿಯುಗ ನಮ್ಗೆಲ್ಲ ಗೊತ್ತಿರೋ ಹಾಗೆ 4,32,000 ವರ್ಷ. 4,32,000 ವರ್ಷ ದೇವತೆಗಳಿಗೆ ಎಷ್ಟು ವರ್ಷಕ್ಕೆ ಸಮ? 1,200 ವರ್ಷಗಳಿಗೆ ಸಮ ಅಂತ ಇಲ್ಲಿ ಯಾರು ಮೈತ್ರೇಯರು ವಿದುರರಿಗೆ ಹೇಳ್ತಾ ಇದ್ದಾರೆ. ಈಗ ನಾವು ಕಂಪೇರ್ ಮಾಡ್ಕೋತಾ ಇದ್ದಾರೆ ದೇವತೆಗಳ ವರ್ಷ ಮನುಷ್ಯನ ವರ್ಷಗಳಿಗೆ, ಸರಿ, ಯುಗಗಳ ವರ್ಷಗಳಿಗೆ ಯಾವ ತರ ಸಮ ಆಗಿದೆ ಅಂತ. ಮೇಲೆ ಹೇಳಿದಂತೆ ಪ್ರತಿಯೊಂದು ಯುಗಕ್ಕೆ ಮುಂಚಿನ ಮತ್ತು ನಂತರದ ಸಂಧಿ ಕಾಲಾವಧಿ. ಅಂದ್ರೆ ಈಗ ಪ್ರತಿಯೊಂದು ಯುಗ ಅಂದ್ರೆ ಸತ್ಯಯುಗ ಮತ್ತೆ ತ್ರೇತಾಯುಗ, ಆ ಮಧ್ಯೆ ಬರುತ್ತಲ್ಲ ಒಂದಷ್ಟು ವರ್ಷ, ಅದನ್ನ ಸಂಧಿ ಕಾಲ ಅಂತ ನಾವು ಹೇಳ್ತಾರೆ. ಸಂಧಿ ಕಾಲಾವಧಿ. ಈಗ ಪ್ರಭುಪಾದರು ಹೇಳಿರೋ ಹಾಗೆ ಈ ಒಂದು 10,000 ವರ್ಷಗಳು, 10,000 ವರ್ಷ ಅಂದ್ರೆ ತ್ರೇತಾಯುಗ, ದ್ವಾಪರ ಯುಗ ಮತ್ತೆ ಕಲಿಗಾಲ. ಕಲಿಗಾಲ ಮತ್ತು ದ್ವಾಪರ ಕಾಲದ ಮಧ್ಯೆ 10,000 ವರ್ಷಗಳು ಸಂಧಿ ಕಾಲ. ಈಗ ನಾವೆಲ್ಲ ಸಂಧಿ ಕಾಲದ ವರ್ಷದಲ್ಲಿ ಇದೀವಿ. ಈ ಸಂಧಿ ಕಾಲಾವಧಿಯ ಕೆಲವು 100 ವರ್ಷಗಳಾಗಿದ್ದು ಅದನ್ನು ಯುಗ ಸಂಧ್ಯಗಳು ಎಂತ ಕರಿತೀವಿ. ಆ ಯುಗ ಸಂಧ್ಯದಲ್ಲಿ ಏನ್ ಮಾಡ್ತಾರೆ? ಈ ಕಾಲಾವಧಿಯಲ್ಲಿ ಎಲ್ಲಾ ರೀತಿಯ ಧಾರ್ಮಿಕ ಚಟುವಟಿಕೆಗಳನ್ನ ಮಾಡಿ ಭಗವಂತನ ಸಾಕ್ಷಾತ್ಕಾರವನ್ನ ಪಡಿಬೇಕು ಅಂತ ಹೇಳ್ತಾ ಇದ್ದಾರೆ. ಈಗ ನಾವು ಎಷ್ಟು ಜನ ಇಲ್ಲಿ ಒಂದು ಮಲಗುವ ಮುನ್ನ ಮಾಧವನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಿರಿ? 42 ಜನ ಭಾಗವಹಿಸಿದ್ರಿ. ಎಷ್ಟೊಂದ್ ಜನ ಇದ್ದಾರೆ ನಮ್ ಗ್ರೂಪ್ ಅಲ್ಲಿ. ಆದ್ರೆ ಈ ನಾವು 42 ಜನ ಏನ್ ಭಾಗವಹಿಸಿ ಮಲಗುವ ಮುನ್ನ ಮಾಧವನ ನೆನೆ ಕಾರ್ಯಕ್ರಮದಲ್ಲಿ ನಾವು ಭಗವಂತನ ಸ್ಮರಣೆ ಮಾಡ್ತಾ ಇದ್ದೀವಿ. ನಾವು ಭಗವಂತನ ಸ್ವರೂಪವನ್ನ ತಿಳ್ಕೊಂಡು ಭಗವಂತನ ಅರ್ಥ ಮಾಡ್ಕೊಳಕ್ಕೆ ನಾವು ಅಟ್ಲೀಸ್ಟ್ ಒಂದಷ್ಟು ಟೈಮ್ ಅನ್ನ ಕೊಟ್ಟು ಆ ಒಂದು ನೆನಪಲ್ಲೇ ನಾವು ನಿದ್ರಿಸ್ತಾ ಇರೋದ್ರಿಂದ ನಾವು ಏನದು ಈ ಸಂಧಿ ಕಾಲ ಏನು ಇಷ್ಟ 10,000 ವರ್ಷಗಳು ನಾವು ಪ್ರಭುಪಾದರು ಹೇಳಿದ್ದಾರೆ. ಈ ನಾವು ಈ ಕೃಷ್ಣ ಪ್ರಜ್ಞೆಯಲ್ಲೇ ಇರೋದ್ರಿಂದ ನಮ್ಗೆ ಒಂದು ಬಿಡುಗಡೆ ಸಿಕ್ಕಿ ನಾವು ಅಂದ್ರೆ ನಾವು ಭಗವಂತನ ಲೋಕಕ್ಕೆ ಹೋಗ್ತೀವಿ ಅಂದ್ರೆ ಭಗವದ್ ಧಾಮಕ್ಕೆ ಹೋಗಕ್ಕೆ ನಾವು ಸಂಪೂರ್ಣವಾಗಿ ಪ್ರಯತ್ನ ಪಡ್ಬೇಕು ಅಂತ ನಾನು ಹೇಳ್ತೀನಿ. ನಾನು ಸಹ ಪ್ರಯತ್ನ ಪಡ್ತಾ ಇದ್ದೀನಿ. ಇನ್ನು ಅಷ್ಟೊಂದು ಪ್ರಯತ್ನ ಪಟ್ಟಿಲ್ಲ. ಇಲ್ಲಿ ಮತ್ತೆ ಹೇಳ್ತಾರೆ ಮೈತ್ರೇಯರು, ಸತ್ಯಯುಗದಲ್ಲಿ ಮಾನವ ಜನಾಂಗವು ಧರ್ಮ ತತ್ವಗಳನ್ನು ಸರಿಯಾದ ರೀತಿಯಲ್ಲಿ ಮತ್ತು ಸಂಪೂರ್ಣವಾಗಿ ಪಾಲಿಸಿತು. ಸತ್ಯಯುಗ ಎಲ್ರಿಗೂ ಗೊತ್ತಲ್ಲಿ ಧರ್ಮವನ್ನ ಚೆನ್ನಾಗಿ ಪಾಲಿಸ್ತಾ ಇದ್ರು. ಆದ್ರೆ ಇತರ ಯುಗಗಳಲ್ಲಿ ಅಧರ್ಮವು ಬೆಳೆಯುತ್ತಾ ಹೋದಂತೆ ಅದಕ್ಕೆ ಸಮ ಪ್ರಮಾಣವಾಗಿ ಧರ್ಮವು ಕ್ರಮೇಣ ಕ್ಷೀಣಿಸುತ್ತಾ ಹೋಯಿತು. ಅಧರ್ಮ ಬೆಳಿತಾ 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 ಧರ್ಮ ಕ್ಷೀಣಿಸ್ತಾ ಹೋಗ್ತಾ ಇದೆ. ನಮಗೂ ಗೊತ್ತಿರೋ ಹಾಗೆ ತ್ರೇತಾಯುಗದಲ್ಲೂ ಸಹ ಹಾಗೂ ದ್ವಾಪರ ಯುಗದಲ್ಲೂ ಸಹ ಅಧರ್ಮ ಹೇಗೆ ಬೆಳೀತಾ ಹೋಗ್ತಾ ಇತ್ತು, ಅದಕ್ಕೆ ತಕ್ಕಂಗೆ ಧರ್ಮ ಕ್ಷೀಣಿಸುತ್ತಾ ಹೋಗ್ತಾ ಇರೋದನ್ನ ನಾವು ಕಂಡು, ಅದು ಧರ್ಮನೇ ಗೆಲ್ಲೋದು ಧರ್ಮನೇ ಅನ್ನೋದು ಸಹ ನಮಗ್ ಗೊತ್ತು. ಆದ್ರೆ ಅಧರ್ಮ ಇರುತ್ತೆ ಅಲ್ಲಿ. ಸತ್ಯಯುಗದಲ್ಲಿ ಅಧರ್ಮ ಇರ್ಲಿಲ್ಲ. 4 ಯುಗಗಳನ್ನು ಸೇರಿ 1,000ದಿಂದ ಗುಣಿಸಿದರೆ ಬರುವ ಕಾಲಾವಧಿಯನ್ನು 3 ಲೋಕಗಳ ಆಶೆಗಿರುವ ಬ್ರಹ್ಮಲೋಕದ ಒಂದು ಅಗಲಿಗೆ ಸಮ. 4 ಯುಗಗಳು ನಮ್ದು 4 ಯುಗ ಇದೆ. ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ ಹಾಗೂ ಕಲಿಯುಗ. 43,20,000 ವರ್ಷಗಳನ್ನ 1000 ವರ್ಷದಿಂದ ಗುಣಿಸಿದ್ರೆ ಬರುವಂತ ಯುಗ ಒಂದು ಕಾಲಾವಧಿ ಏನಾಗಿರುತ್ತೆ? ಬ್ರಹ್ಮಲೋಕದಲ್ಲಿ ಜಸ್ಟ್ ಒಂದು ಅಗಲಿಗೆ ಸಮವಾಗಿರುತ್ತದೆ. ಅದು ಸೃಷ್ಟಿಕರ್ತ ಬ್ರಹ್ಮನ ನಿದ್ದೆ ಹೋಗುವ ಒಂದು ಬ್ರಹ್ಮರಾತ್ರಿ ಆಗಿರುತ್ತದೆ. ಅಂದ್ರೆ ಈ 4 ಯುಗಗಳು ನೋಡಿ, ನಮ್ಗೆ ಎಷ್ಟು ಇಮ್ಯಾಜಿನೇಷನ್ಗೆ ಯಾವ ತರ ಆಗ್ತಾ ಇದೆ. ಹಾಗಾದ್ರೆ ನಮಗ್ ಕೊಟ್ಟಿರೋ ಆಯುಷ್ ಎಷ್ಟು ತೃಣ ಆದ್ರೂ ಸಹ
ನಾವು ಈ ಒಂದು ಹೃದಯವನ್ನ ಪರಿಶುದ್ಧವಾಗಿ ಇಟ್ಕೊಂಡು ಭಗವಂತನನ್ನ ಆ ನೆಲೆಸಕ್ಕೆ ಭಗವಂತ ಎಲ್ಲಿ ನೆಲೆಸ್ತಾನೆ? ಪರಿಶುದ್ಧವಾದ ಹೃದಯವನ್ನ ಪರಿಶುದ್ಧವಾಗಿ ಇಟ್ಕೊಂಡು ನಾವು ಸಹ ಈ 4 ನಿಯಂತ್ರಕ ತತ್ವಗಳನ್ನು ಅನುಸರಿಸುತ್ತಾ ಏನು ನಮ್ಗೆ ಪ್ರಭುಪಾದರು ಹೇಳಿದರೆ, ಒಂದು 16 ಸುತ್ತಷ್ಟೇ ಹೇಳಿರೋದು. 16 ಸುತ್ತು ಆ ಜಪವನ್ನ ಮಾಡ್ಕೊಂಡು, ಇನ್ನೂ ಜಾಸ್ತಿ ಜಪ ಮಾಡ್ಕೊಂಡು, ಭಗವದ್ಗೀತೆಯನ್ನ ಕೇಳ್ಕೊಂಡು, ನಾವು ನಮ್ಮಲ್ಲಿರುವ ಏನು ಪಾಪ ಕರ್ಮಗಳು, ಆ ಕರ್ಮಗಳನ್ನ ತೊಳೆಯುತ್ತಾ ಸದಾ ನಾವು ಕೃಷ್ಣನನ್ನೇ ನೆನ್ಸುತ್ತಾ ಪ್ರತಿ ಕಾರ್ಯವನ್ನು ಮಾಡ್ತಾ ಹೋಗ್ತಾ ಇದ್ರೆ ನಮ್ಮ ಹೃದಯ ಪರಿಶುದ್ಧವಾಗಿ, ನಾವು ತೃಣಮಾತ್ರರು, ನಾವು ಎಷ್ಟು ಇವೆಲ್ಲಾ ವರ್ಷಗಳಿಗೆ ಕಂಪೇರ್ ಮಾಡಿದ್ರೆ ನಾವ್ ಏನೇನೋ ಅಲ್ಲ, ಒಂದು ಡಸ್ಟ್ಗೆ ಸಮಾನ. ಆದ್ರೂ ಸಹ ನಮ್ಮ ಮೇಲೆ ಭಗವಂತನಿಗೆ ಎಷ್ಟು ಪ್ರೀತಿ ಅಂದ್ರೆ, ಅಂತಹ ಹೃದಯದಲ್ಲಿ ನಾನ್ ನೆಲೆಸ್ಬೇಕು ಅಂತ ಕಾಯ್ತಾ ಇದಾರಂತೆ ಭಗವಂತ. ಅಂತ ಹೃದಯ ನನಗ್ ಬೇಕು ಅಂತ ಬೆಣ್ಣೆ ಅಂತ ಹೃದಯನ ಕದಿಯಕ್ಕೆ ಭಗವಂತ ಕಾಯ್ತಾ ಇದ್ದಾರೆ. ಆ ರೀತಿ ನಾವು ನಮ್ಮ ಹೃದಯನ ನಾವು ಪರಿವರ್ತನೆ ಮಾಡ್ಕೋಬೇಕು. ಆ ಹೃದಯದಲ್ಲಿ ಕೃಷ್ಣ ಪ್ರೇಮವನ್ನ ತುಂಬುತ್ತಾ ಹೋಗ್ಬೇಕು. ದಿನೇ 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 ನಾವು ಕೃಷ್ಣ ಪ್ರೇಮವನ್ನ ಹೃದಯದಲ್ಲಿ ತುಂಬುತ್ತಾ ಹೋಗ್ತಾ ಇದ್ರೆ ಭಗವಂತ ಅಂತ ಹೃದಯನ ಕದಿಯಕ್ಕೆ ಕಾಯ್ತಾ ಇರ್ತಾರಂತೆ. ನಾವೇನೇನು ಅಲ್ಲ. ಈಗ ಇದೆಲ್ಲ ಕಂಪೇರ್ ಮಾಡಿದ್ರೆ ನಾವು ಏನ್ ಒಂದು ದೃಷ್ಟಿಗೆ ಸಮಾನ ಆಗ್ತಾ ಇದೀವಿ. ಕಾಲ ಮತ್ತೆ ಅಣುವಿಗೆ ಎಲ್ಲ ಒಂದು ನಾವು ಕಂಪೇರ್ ಮಾಡ್ತಾ ಹೋಗ್ತಾ ಇದ್ರೆ, ಬ್ರಹ್ಮನ ರಾತ್ರಿಯು ಇಲ್ಲಿ ಮುಗಿದ ನಂತರ ಬ್ರಹ್ಮನ ಹಗಲಿನ ಅವಧಿಯಲ್ಲಿ ಮತ್ತೆ 3 ಲೋಕಗಳ ಸೃಷ್ಟಿಯು ಆರಂಭವಾಗುತ್ತದೆ. ಬ್ರಹ್ಮನ ರಾತ್ರಿ ಅಂದ್ರೆ ಏನ್ ಹೇಳಿದ್ವಿ? ಈ 4 ಯುಗಗಳು ಮತ್ತೆ 1000ದಿಂದ ಗುಣಿಸಿದ್ರೆ ಏನ್ ಬರುತ್ತೆ? ಅದು ಒಂದು ರಾತ್ರಿ. ಮತ್ತೆ ಹಗಲು ಪ್ರಾರಂಭ ಆದಲ್ಲಿ ಏನಾಗತ್ತೆ? ಅಲ್ಲಿ ಮತ್ತೆ ಸೃಷ್ಟಿಯ ಇದು ಪ್ರಾರಂಭ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. 4 ಯುಗಗಳು ಸೇರಿದ 71 ಗುಂಪುಗಳಿಗಿಂತ ಸ್ವಲ್ಪ ಹೆಚ್ಚಿನ ಜೀವಿತಾವಧಿಯನ್ನು ಪ್ರತಿಯೊಬ್ಬ ಮನುವು ಅನುಭವಿಸುತ್ತಾನೆ. ಪ್ರತಿಯೊಬ್ಬ ಮನುವಿನ ಅಂತ್ಯದ ನಂತರ ಕ್ರಮವಾಗಿ ಮತ್ತೊಬ್ಬ ಮನುವು ತನ್ನ ವಂಶಜರೊಂದಿಗೆ ಬರುತ್ತಾನೆ. ಆತ ಬೇರೆ ಬೇರೆ ಗ್ರಹಗಳ ಮೇಲೆ ತನ್ನ ಆಧಿಪತ್ಯವನ್ನು ಸ್ಥಾಪಿಸುತ್ತಾನೆ. ಆದರೆ ಪ್ರಸಿದ್ಧರಾದ ಸಪ್ತರ್ಷಿಗಳು, ಇಂದ್ರನಂತಹ ದೇವತೆಗಳು ಹಾಗೂ ಆತನ ಗಂಧರ್ವ ಅನುಯಾಯಿಗಳು ಮನುವಿನ ಜೊತೆಗೆ ಕಾಣಿಸಿಕೊಳ್ಳುತ್ತಾರೆ. ಬ್ರಹ್ಮನ ಹಗಲಿನ ಅವಧಿಯಲ್ಲಿ ನಡೆಯುವ ಸೃಷ್ಟಿಯಲ್ಲಿ 3 ಗ್ರಹ ಮಂಡಲಗಳು ಸ್ವರ್ಗ, ಮರ್ತ್ಯ ಮತ್ತು ಪಾತಾಳ ಪರಿಭ್ರಮಿಸುತ್ತಿರುತ್ತಾನೆ. ಸೊ ಇಲ್ಲಿ ಅಲ್ಲಿನ ನಿವಾಸಿಗಳಾದ ಮಾನವ ಜೀವಿಗಳು, ದೇವತೆಗಳು, ಪಿತೃಗಳು ಹಾಗೂ ಕೆಳವರ್ಗದ ಪ್ರಾಣಿಗಳು ಸೇರಿ ಎಲ್ಲರೂ ಅವರವರ ಕಾಮ್ಯ ಕರ್ಮಗಳಿಗನುಸಾರವಾಗಿ ಕಾಣಿಸಿಕೊಳ್ಳುತ್ತಾರೆ ಮತ್ತು ಮರೆಯಾಗುತ್ತಾರೆ. ನಾವು ಇಲ್ಲಿ ಕಾಣಿಸ್ಕೊತಾ ಇದೀವಿ, ಮತ್ತೆ ಮರೆಯಾಗ್ತಾ ಇದೀವಿ. ಎಲ್ಲ ಪ್ರಾಣಿ, ಪಕ್ಷಿ, ಮರ, ಗಿಡ, ನಾವು, ದೇವತೆಗಳು, ಎಲ್ಲ ಪಿತೃಗಳು, ಎಲ್ಲಾರು ಏನಾಗ್ತಾ ಇದೀವಿ? ನಮ್ಮ ಕರ್ಮಾನುಸಾರ ನಾವು ಕಾಣಿಸ್ಕೊತಾ ಇದೀವಿ. ಬೇರೆ ಬೇರೆ ದೇಹಗಳನ್ನ ಪಡ್ಕೊಂಡು ಕಾಣಿಸ್ತೀವಿ, ಮತ್ತೆ ಮರೆಯಾಗ್ತೀವಿ, ಕಾಣಿಸ್ತೀವಿ, ಮತ್ತೆ ಮರೆಯಾಗ್ತೀವಿ. ಹಾಗೆ ನಾವುಗಳು ಸಹ ಎಷ್ಟೋ ಜನ್ಮವನ್ನ ಪಡ್ಕೊಬಿಟ್ಟಿದೀವಿ. ಎಲ್ಲ ಕೀಟಗಳಾಗಿ, ಪ್ರಾಣಿ ಪಕ್ಷಿಗಳು, ಮರಗಳೆಲ್ಲ ಆಗಿ ಕೊನೆಯಲ್ಲಿ ನಮ್ಗೆ ಮಾನವ ಜನ್ಮ ಸಿಗುತ್ತಂತೆ. ಈ ದೇಹ ಅಂದ್ರೆ ಈ ಆತ್ಮಕ್ಕೆ ಈ ದೇಹ ಸಿಕ್ಕಿದೆ. ಈ ದೇಹದಲ್ಲಿರುವಂತದಕ್ ಮಾತ್ರ ಜ್ಞಾನ ಇದೆ, ಭಗವಂತನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇದೆ. ಸೊ ಈ ಒಂದು ಜನ್ಮವನ್ನ ನಾವು ವ್ಯರ್ಥ ಮಾಡ್ಕೋಬಾರ್ದು. ಭಗವಂತನ ಸದಾ ಸ್ಮರಿಸುತ್ತಾ ಭಗವಂತನನ್ನ ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಪಡ್ತಾ ಇರ್ಬೇಕು. ನಮ್ಗೆ ಏನೇನೆಲ್ಲ ಸಿಕ್ಕಿದೆ ಈಗ, ಒಂದು ಮನೆ ಆಗ್ಲಿ, ಒಂದು ಗಂಡ ಆಗ್ಲಿ, ಒಂದು ಮಗು ಆಗ್ಲಿ, ಏನ್ ಸಿಕ್ಕಿದೆ ಅದೆಲ್ಲ ಭಗವಂತನ ಕರುಣೆ. ಅವರನ್ನೂ ಸಹ ನಾವು ಭಗವಂತನ ಪ್ರೇಮ, ಭಗವಂತನ ಭಕ್ತಿಯ ಕಡೆಗೆ ನಾವು ಅವರನ್ನು ಕರ್ಕೋತಾ ನಾವು ಭಕ್ತರಾಗಿ ಅವರನ್ನು ಭಕ್ತರಾಗ್ಸೋಕೆ ನಾವು ಪ್ರಯತ್ನ ಪಡ್ತಾ ಇರ್ಬೇಕು. ಅದೆಷ್ಟೇ ಕಷ್ಟ ಆಗ್ಲಿ, ಯಾಕೆಂದ್ರೆ ಭಗವಂತನ ಕರುಣೆ ಇರುತ್ತೆ. ಕಷ್ಟಗಳು ತುಂಬಾನೇ ಬರುತ್ತೆ. ನಾವ್ ಅಷ್ಟು ಈಸಿಯಾಗಿ ನಾವು ಕೃಷ್ಣ ಪ್ರಜ್ಞಕ್ಕೆ ತರಕ್ ಸಾಧ್ಯನೇ ಇಲ್ಲ. ಅವನು ಕರ್ಮಗಳಲ್ಲಿ ಅವನು ಕರ್ಮ ಪಕ್ವವಾಗಿರ್ಬೇಕು. ಅವಾಗ ಮಾತ್ರನೇ ಭಗವಂತನ ಕೃಷ್ಣ ಪ್ರೇಮದ ಕಡೆ ಬರಕ್ಕೆ ಸಾಧ್ಯ ಆಗತ್ತೆ. ಆದ್ರೂ ಸಹ ನಾವು ಕರಿತಾನೆ ಇರ್ಬೇಕು. ಯಾರೋ ಒಬ್ರು ಸಿಗ್ತಾರೆ, ಅವರ ಕರ್ಮ ಏನು ಪಕ್ವವಾಗಿರುತ್ತೆ, ಅವರು ಭಗವಂತನ ಕೃಷ್ಣ ಪ್ರೇಮದ ಕಡೆ ಬರ್ತಾರೆ. ಸೊ ನಾವು ಎಷ್ಟೋ ಜನ ನಾವು ಇವಾಗ ಗಮನಿಸ್ತಾ ಇದ್ದೀರಿ, ಕೃಷ್ಣ ಪ್ರೇಮದ ಬಂದ್ಮೇಲೆ, ಕೃಷ್ಣ ಭಕ್ತಿ ಕಡೆ ಬಂದ್ಮೇಲೆ ಎಷ್ಟೊಂದು ಬದಲಾವಣೆ ಆಗಿದೆ. ಎಷ್ಟೊಂದು ಭಕ್ತರಲ್ಲಿ ಎಷ್ಟು ಬದಲಾವಣೆ ಆಗಿದೆ. ಅವ್ರು ವಿದ್ಯಾವಂತರು, ಅವಿದ್ಯಾವಂತರು, ಇನ್ನೊಂದು ಮತ್ತೊಂದು ಎಲ್ಲ ಬಿಟ್ರೆ ಜಸ್ಟ್ ಕೃಷ್ಣ ಪ್ರೇಮ, ಕೃಷ್ಣ ಭಕ್ತಿ ಅಷ್ಟೇ ಸಾಕು. ಅಷ್ಟೊಂದು ಬಂದ್ಬಿಟ್ರೆ ಅವ್ರಲ್ಲಿ ನಾವು ಎಷ್ಟೊಂದು ಬದಲಾವಣೆಯನ್ನ ನಾವು ಕಾಣ್ತಾ ಇದೀವಿ. ಎಷ್ಟೊಂದು ಎಕ್ಸಾಂಪಲ್ಸ್ ಇದೆ. ನಮ್ಮ ಒಂದು ಗ್ರೂಪ್ ಅಲ್ಲೇ ನೋಡ್ಬೋದು, ಎಷ್ಟೊಂದು ಉದಾಹರಣೆಗಳು ಇದಾವೆ.
ಪ್ರತಿಯೊಬ್ಬ ಮನುವಿನ ಬದಲಾವಣೆಯಲ್ಲೂ ದೇವೋತ್ತಮ ಪರಮಪುರುಷನು ಮನು ಮತ್ತು ಇತರ ರೂಪಗಳಲ್ಲಿ ತನ್ನ ಅಂತರಂಗ ಶಕ್ತಿಯನ್ನು ಪ್ರಕಟಿಸಿ ಅವತರಿಸುತ್ತಾನೆ. ಹೀಗೆ ಕಂಡುಕೊಂಡ ಶಕ್ತಿಯಿಂದ ಆತ ಜಗತ್ತನ್ನು ಪರಿಪಾಲಿಸುತ್ತಾನೆ. ಹಗಲಿನ ಕೊನೆಯಲ್ಲಿ ತಮೋಗುಣದ ಅತ್ಯಲ್ಪ ಭಾಗದಲ್ಲಿ ಶಕ್ತಿ ಸಂಪನ್ನನಾದ ಅಭಿವ್ಯಕ್ತ ಬ್ರಹ್ಮಾಂಡವು ರಾತ್ರಿಯ ಕತ್ತಲಿನಲ್ಲಿ ಲೀನವಾಗುತ್ತದೆ. ನಿರಂತರ ಕಾಲದ ಪ್ರಭಾವದಿಂದಾಗಿ ಅಸಂಖ್ಯ ಜೀವಿಗಳು ಈ ಪ್ರಳಯದಲ್ಲಿ ಲೀನವಾಗಿ ಪ್ರತಿಯೊಂದು ನಿಶಬ್ದವಾಗುತ್ತದೆ. ಬ್ರಹ್ಮನ ರಾತ್ರಿ ಉಂಟಾದಾಗ ಎಲ್ಲಾ ಮೂರು ಲೋಕಗಳು ಕಣ್ಮರೆಯಾಗುತ್ತದೆ. ಸೂರ್ಯ ಚಂದ್ರರು ಸಹ ದಿನನಿತ್ಯದ ಸಾಮಾನ್ಯ ರಾತ್ರಿಗಳಲ್ಲಿ ಕಾಣುವಂತೆ ನಿಸ್ತೇಜರಾಗಿ ಕಾಣಿಸುತ್ತಾರೆ. ಯಾವಾಗ? ಬ್ರಹ್ಮನ ರಾತ್ರಿಯಲ್ಲಿ. ಸಂಕರ್ಷಣನ ಬಾಯಿಂದ ಹೊರಡುವ ಜ್ವಾಲಾಗ್ನಿಯ ನಿಮಿತ್ತ ಪ್ರಳಯವು ಉಂಟಾಗುತ್ತದೆ. ಕೆಳಗಿನ ಮೂರು ಲೋಕಗಳಲ್ಲಿ ಬೀಸುವ ಈ ಜ್ವಾಲಾಗ್ನಿಯ ಜಳದಿಂದ ತಪ್ತರಾದ ಭೃಗುಗಳಂತಹ ಮಹರ್ಷಿಗಳು ಮತ್ತು ಮಹರ್ಲೋಕದ ಇತರ ನಿವಾಸಿಗಳು ಜನಲೋಕದತ್ತ ತೆರಳುತ್ತಾರೆ. ಪ್ರಳಯದ ಆರಂಭದಲ್ಲಿ ಎಲ್ಲಾ ಸಾಗರಗಳು ಉಕ್ಕುತ್ತವೆ. ಚಂಡಮಾರುತ ಭೀಕರವಾಗಿ ಬೀಸುತ್ತದೆ. ಹೀಗೆ ಸಾಗರದ ಅಲೆಗಳು ಭಯಂಕರವಾಗಿ ಏರಿ ಬರುವುದರಿಂದ ಮೂರು ಲೋಕಗಳು ತಕ್ಷಣವೇ ಜಲಾವೃತವಾಗುತ್ತದೆ. ಹೀಗೆ ಜೀವಿತಾವಧಿಯು ಅಂತ್ಯವಾಗುವ ಪ್ರಕ್ರಿಯೆಯು ಬ್ರಹ್ಮನನ್ನೊಳಗೊಂಡು ಪ್ರತಿಯೊಬ್ಬ ಜೀವಿಗೂ ಉಂಟು. ಹೀಗೆಲ್ಲ ಯಾವ ತರ ಯಾವಾಗ ಒಂದು ಏನದು ಕೊನೆಗೊಳ್ಳುತ್ತೆ ಅಂತ ನಮಗ್ ಗೊತ್ತಿಲ್ಲ. ಅದಕ್ಕೋಸ್ಕರ ನಾವು ಸದಾ ಕೃಷ್ಣನ ಭಕ್ತಿಯಲ್ಲಿ ಇರಬೇಕು. ಭಿನ್ನ ಭಿನ್ನ ಜೀವಿಗಳಿಗೆ ಭಿನ್ನ ಭಿನ್ನ ಲೋಕದ ಕಾಲಮಾನಕ್ಕನುಗುಣವಾಗಿ ಪ್ರತಿಯೊಬ್ಬ ಜೀವಿಯು 100 ವರ್ಷಗಳ ಕಾಲ ಬದುಕ್ತಾನೆ. ಹಾಗಂತ ನಾವಿನ್ನು 100 ವರ್ಷ ಬದುಕ್ತೀವಿ ಅಂತ ಹೇಳಕ್ ಆಗಲ್ಲ. ಯಾವಾಗ ಯಾವ ತರ ಏನಾಗುತ್ತೆ ಅಂತ ಗೊತ್ತಿಲ್ಲ. ಸೊ ನಾವು ಆದಷ್ಟು ಬೇಗ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ತುಂಬಾ ಒಂದು 100% ನಮ್ಮನ್ನ ಇನ್ವಾಲ್ವ್ ಮಾಡ್ಕೊಳಕ್ಕೆ ನಾವು ಪ್ರಯತ್ನ ಪಡ್ತಲೇ ಇರ್ಬೇಕು. ನಮ್ಮ ಪ್ರಯತ್ನ ಪಡ್ತಾ ಇದ್ರೆ ಭಗವಂತನ ಒಂದು ಅನುಗ್ರಹ ಇದ್ದೇ ಇರುತ್ತೆ ನಮ್ಗೆ ಅಡ್ಡಿ ಆತಂಕಗಳು ಎಲ್ಲಾರ್ಗಿನ್ನ ಜಾಸ್ತಿ ನಮಗೆ ಬರೋದು. ಒಂದ್ಸರಿ ಕೃಷ್ಣ ಪ್ರಜ್ಞೆಗೆ ಅಂತ ಬಂದ್ಮೇಲೆ ನಾವ್ ಎಷ್ಟೋ ಜನರ ಜಾಸ್ತಿ ಬಯಸ್ಕೋತೀವಿ. ಆಮೇಲೆ ನಮ್ಗೆ ಯಾರು ಒಂದು ಏನದು ಹೆಲ್ಪ್ ಇರಲ್ಲ, ಸಹಾಯ ಇರಲ್ಲ. ಭಗವಂತನ ಸಹಾಯ ಬಿಟ್ಟು ಬೇರೆ ಯಾರ ಸಹಾಯನೂ ಇರಲ್ಲ. ಎಷ್ಟೋ ಕಷ್ಟಗಳು ಬರ್ತವೆ. ಆ ಕಷ್ಟದಲ್ಲಿ ಮುನ್ನುಗ್ತಾ ಹೋಗ್ತಾ ಇದ್ರೆ ಭಗವಂತನಿಗೆ ನಾವು ಪ್ರಿಯರಾಗ್ತೀವಿ. ಇಲ್ಲಿ ಹಾಗೆ ನಾವು ಕೃಷ್ಣ ಪ್ರಜ್ಞೆಯನ್ನು ನಾವು ಬಲವಾಗಿಸ್ಕೊತಾ ಹೋಗ್ತಾ ಇರ್ಬೇಕು. ಪರಮಪ್ರಭು ದೇವೋತ್ತಮ ಪರಮ ಪುರುಷನ ನಿಮಿಲಿತ ನೇತ್ರನಾಗಿ ನೀರಿನಲ್ಲಿ ಅನಂತ ಆಸನದ ಮೇಲೆ ಪವಡಿಸಿರುತ್ತಾನೆ. ಜನಲೋಕದ ನಿವಾಸಿಗಳು ಭಕ್ತಿಯಿಂದ ಕೈ ಮುಗಿದು ತಮ್ಮ ಭವ್ಯ ಪ್ರಾರ್ಥನೆಯನ್ನು ಸಲ್ಲಿಸಿದರೆ ಸಾಕು. ಭಗವಂತ ಆ ತುಂಬಾ ನಮ್ ಕಡೆ ಒಂದು ಒಲಿಸ್ಕೋಬಹುದು ಅಂತ ಇಲ್ಲಿ ಹೇಳ್ಬೋದು. ಬ್ರಹ್ಮನ ಜೀವನದ 100 ವರ್ಷಗಳು ಪೂರ್ವಾರ್ಧ ಮತ್ತು ಉತ್ತರಾರ್ಧ ಅಂತ. ಇಲ್ಲಿ ಬ್ರಹ್ಮನಿಗೆ ಒಂದು ಆಯುಷ್ ಅಂತ ಇದೆ. ಬ್ರಹ್ಮನಿಗೆ ಪೂರ್ವಾರ್ಧ ಮತ್ತೆ ಉತ್ತರಾರ್ಧ. ಈಗ ಪೂರ್ವಾರ್ಧ ಆಗಿದೆ. ಬ್ರಹ್ಮನ ಜೀವಿತಾವಧಿಯ ಮೊದಲಾರ್ಧ ಭಾಗವು ಮುಗಿದು ಉತ್ತರಾರ್ಧ ಈಗ ನಡೀತಾ ಇದೆ. ಒಂದ್ಸರಿ ನಮ್ಗೆ ಮುರಾರಿ ಮಾಧವ ದಾಸ್ ಪ್ರಭುಜಿಯವರು ಹೇಳಿದ್ರು, ಏನಂತ, ಪೂರ್ವಾರ್ಧ ಮುಗಿದಿದೆ, ಉತ್ತರಾರ್ಧ ಶುರು ಆಗಿದೆ ಅಂದ್ರೆ ಅವ್ರಿಗೆ ಒಂದು 50 ವರ್ಷ ಆಗಿದೆ ಅಂತ ಅರ್ಥ. ಈ 50 ವರ್ಷ ಯಾಗಿದೆ ಅಂದ್ರೆ ಪ್ರತಿಯೊಬ್ಬ ಮನುಷ್ಯನ ಒಂದು ಜೀವನ ಈ 50 ವರ್ಷ ತುಂಬಾ ಪಕ್ವವಾದ ಮೆಚುರಿಟಿ ಇರುತ್ತೆ. ಯಾಕೆ ಅಂದ್ರೆ ಅವ್ರು ಎಲ್ಲವನ್ನ ನೋಡಿ ಯಾವ್ದ್ರಲ್ಲೂ ಏನು ಶಾಶ್ವತ ಅಲ್ಲ ಅನ್ನೋದನ್ನ ತಿಳ್ಕೊಂಡಿರ್ತಾರೆ. ಇಂಥ ಒಂದು ಜೀವಿತಾವಧಿಯಲ್ಲಿ ನಾವು ಒಂದು ಜನ್ಮ ತಾಳಿರೋದು ಸಹ ನಮ್ಗೆ ಒಂದು ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿಸ್ಕೊಳ್ಳಕ್ಕೆ ತುಂಬಾ ಅನುಕೂಲಕರವಾಗಿದೆ. ಬ್ರಹ್ಮನ ಉತ್ತರಾರ್ಧ ಕಾಲ ಸಹ ನಮ್ಗೆ ಒಂದು ಸಹಾಯ ಆಗಿದೆ ಕೃಷ್ಣ ಭಕ್ತಿಯಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಳ್ಳಕ್ಕೆ ಅಂತ ಇಲ್ಲಿ ಹೇಳ್ಬೋದು. ಬ್ರಹ್ಮನ ಜೀವಿತದ ಪೂರ್ವಾರ್ಧದ ಆರಂಭದಲ್ಲಿ ಬ್ರಹ್ಮಕಲ್ಪವೆಂಬ ಯುಗವಿತ್ತು. ಆಗ ಬ್ರಹ್ಮನು ಆವಿರ್ಭವಿಸಿದನು. ವೇದಗಳು ಸಹ ಬ್ರಹ್ಮನೊಂದಿಗೆ ಜನ್ಮ ತಾಳಿದವು. ಪ್ರಥಮ ಬ್ರಹ್ಮಕಲ್ಪದ ಬಳಿಕ ಬಂದ ಕಲ್ಪವನ್ನು ಪಾದ್ಮಕಲ್ಪವೆಂದು ಕರೆಯಲಾಗಿದೆ. ಏಕೆಂದರೆ ಈ ಕಲ್ಪದಲ್ಲಿ ದೇವೋತ್ತಮ ಪುರುಷನಾದ ಹರಿಯ ನಾಭಿ ಸರೋವರದಿಂದ ವಿಶ್ವಕಮಲ ಪುಷ್ಪವು ಅರಳಿತು. ಈ ಭರತ ವಂಶಜನೇ, ಬ್ರಹ್ಮನ ಜೀವಿತದ ಉತ್ತರಾರ್ಧ ಪ್ರಥಮ ಕಲ್ಪವನ್ನು ವರಾಹ ಕಲ್ಪವೆಂದು ಕರೆಯಲಾಗಿದೆ. ಬ್ರಹ್ಮ ಜೀವಿತದ ಉತ್ತರಾರ್ಧ ಪ್ರಥಮ ಕಲ್ಪವನ್ನು ವರಾಹ ಕಲ್ಪ. ಯಾಕೆ ಭಗವಂತ ವರಾಹ ಅದರಲ್ಲಿ ನಮ್ಗೆ ಕಾಣಿಸ್ಕೋತಾರೆ, ಅದಕ್ಕೆ ವರಾಹ ಕಲ್ಪ. ಏಕೆಂದರೆ ದೇವೋತ್ತಮ ಪರಮಪುರುಷನು ಈ ಕಲ್ಪದಲ್ಲಿ ವರಾಹಾವತಾರದ ಈ ಒಂದು ಉತ್ತರಾರ್ಧ ಕಾಲದಲ್ಲಿ ನಮ್ಗೆ ಭಗವಂತ ಯಾವ ರೂಪದಲ್ಲಿ ಕಾಣಿಸ್ಕೊಂಡ್ರು? ವರಾಹ ರೂಪದಲ್ಲಿ ಆವಿರ್ಭವಿಸಿದನ್ನ ವರಾಹಾರ್ಧ ಕಾಲಕ್ಕಂತ ನಾವು ಕರಿತೀವಿ. ಮೇಲೆ ಹೇಳಿದಂತೆ ಬ್ರಹ್ಮನು ಜೀವಿತದ 2 ಭಾಗಗಳು ಅವಧಿಯು ಎಂದು ಬದಲಾಗದ ಅನಂತವಾದ ಹಾಗೂ ಜಗತ್ತಿನ ಸಕಲ ಕಾರಣಗಳಿಗೆ ಕಾರಣನಾದ ದೇವೋತ್ತಮ ಪರಮ ಪುರುಷನ ಒಂದು ನಿಮಿಷಕ್ಕೆ ಸಮ. ನೋಡಿ, ಈಗ ಎಷ್ಟು ಕಾಲಗಳನ್ನ ನಾವು ಲೆಕ್ಕ ಹಾಕೋತಾ ಬರ್ತಾ ಇದೀವಿ. ಬ್ರಹ್ಮನ ಜೀವಿತದ 2 ಭಾಗಗಳು ಅಂದ್ರೆ ಉತ್ತರಾರ್ಧ ಮತ್ತೆ
ಪೂರ್ವಾರ್ಧ ಎರಡೂ ಭಾಗಗಳ ಸೇರಿದ್ರೆ ಭಗವಂತ ದೇವೋತ್ತಮ ಪರಮ ಪುರುಷ 1 ನಿಮಿಷಕ್ಕಷ್ಟೇ, 1 ಸೆಕೆಂಡ್ಗೆ ಸಮ, 1 ಸೆಕೆಂಡ್ಗೆ ಸಮ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. 10,93,50,000 ಅಷ್ಟೋ ಅಷ್ಟು ಒಂದು ವರ್ಷಗಳು. ಅದನ್ನು ಮತ್ತೆ ಅದು 1 ದಿವಸಕ್ಕೆ ಸಮ. ಆದ್ರೆ ಇಲ್ಲಿ ಅಂತಹದ್ದು ಉತ್ತರಾರ್ಧ ಮತ್ತೆ 100 ವರ್ಷ ಅಂದ್ರೆ ನೀವು ಲೆಕ್ಕ ಹಾಕಕ್ಕೆ ಆಗಲ್ಲ. ಅಂತಹದ್ದು ಭಗವಂತನಿಗೆ 1 ಸೆಕೆಂಡ್ಗೆ ಅಷ್ಟೇ ಸಮ. ಅಂತ ಭಗವಂತ ಅಂತ ಭಗವಂತ ಭಕ್ತನೆಡೆಗೆ ಓಡಿ ಬರ್ತಾರೆ ಅನ್ನೋದು ಒಂದು ಎಕ್ಸಾಂಪಲ್ಸ್ ಅಲ್ಲಿ ನಾವು ನೋಡಿದೀವಿ. ಪ್ರಹ್ಲಾದ ಮಹಾರಾಜರ ಹತ್ರ ಒಂದು ಪುಟ್ಟ ಬಾಲಕನಿಗಾಗಿ ನರಸಿಂಹ ಅವತಾರದಲ್ಲಿ ಬಂದ್ರು. ಮತ್ತೆ ಭೂಮಿ ತಾಯಿನ ಒಂದು ಸೇವ್ ಮಾಡಕ್ಕೆ ವರಾಹ ಅವತಾರದಲ್ಲಿ ಬಂದ್ರು. ಇನ್ನು ಈ ಕಲಿಯುಗದಲ್ಲಿ ಎಷ್ಟೊಂದು ಎಕ್ಸಾಂಪಲ್ಸ್ ಇದೆ ನಮ್ಗೆ. ಕನಕದಾಸರು, ಪುರಂದರದಾಸರು, ಇನ್ನು ಎಷ್ಟೊಂದು ಅನಂತ ಭಕ್ತರಿದ್ದಾರೆ. ಎಲ್ಲಾ ಭಕ್ತರ ಭಗವಂತ ಇಷ್ಟು ಜನಕ್ಕೆ ಒಡೆಯ. ಎಂತ ವಿಶ್ವರೂಪ ಹೊಂದಿರುವಂತ ಭಗವಂತ ಒಂದು ನಮ್ಮ ಹೃದಯದಲ್ಲಿರುವ ಭಕ್ತಿ ಮತ್ತೆ ಹೃದಯನ ತುಂಬಾ ಪರಿಶುದ್ಧವಾಗಿ ಇಟ್ಕೊಂಡ್ರೆ ಅಲ್ಲಿ ಬಂದು ನೆಲೆಸ್ತಾನೆ. ಅಂದ್ರೆ ನಾವ್ ಯಾಕೆ ಪರಿಶುದ್ಧವಾಗಿ ಇಟ್ಕೋಬಾರ್ದು? ಭಗವಂತನ ನಾವು ಈ ಕಾಣ್ತೀವಲ್ಲ, ನಾವು ಆ ಹೃದಯದಲ್ಲಿ ಭಗವಂತನನ್ನ ಕಾಣ್ಬೋದಲ್ಲ. ಅದಕ್ಕಾಗಿ ನಾವು ಭಗವಂತನ ಇಲ್ಲಿ ನಾವು ಪರಿಶುದ್ಧವಾಗಿ ಹೃದಯವನ್ನ ಪರಿಶುದ್ಧವಾಗಿ ಇಟ್ಕೋಬೇಕು, ಭಕ್ತರಾಗ್ಬೇಕು ಇಲ್ಲಿ ಅಂತ ಇಲ್ಲಿ ನಮ್ಗೆ ಒಂದು ಅವಕಾಶ ಸಿಕ್ಕಿದೆ. ಎಲ್ಲಿ ಪ್ರಭುಪಾದ್ರು ನಮ್ಗೆ ಎಷ್ಟು ಈಸಿ ಮಾಡ್ಕೊಟ್ಟಿದ್ದಾರೆ ಅಂದ್ರೆ ಅದು ತುಂಬಾನೇ ಈಸಿ ಮಾಡ್ಕೊಟ್ಟಿದ್ದಾರೆ. ಅದನ್ನ ನಾವು ಪಾಲಿಸ್ತಾ ಹೋಗ್ಬೇಕು. ಹಾಗಂತ ನಾನು ಸಹ ಇನ್ನು ಹೇಳ್ತಾ ಇದ್ದೀನಿ, ಆದ್ರೆ ಪಾಲ್ಸಕ್ ಆಗ್ತಾ ಇಲ್ಲ. ಪ್ರಯತ್ನ ಅಂತೂ ಪಡ್ತಾ ಇದ್ದೀನಿ. ಎಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ. ಏನೇ ಒಂದು ತಪ್ಪು ಮಾಡ್ದಲ್ಲಿ ಭಗವಂತ ಅದು ಯಾರಿಗೂ ಆಗೋ ಮಾಡ್ಬೇಕಾಗತ್ತೆ. ಅದು ಭಗವಂತನ ಗರ್ಭಿಸಿ ಮಾಡ್ತಾ ಇದ್ದೀನಿ. ನೋಡು ಕೃಷ್ಣ, ನಾನು ಏನು ಮಾಡಕ್ ಆಗ್ತಾ ಇಲ್ಲ, ನಾನು ತುಂಬಾ ಅಸಹಾಯಕಳು ಈ ಒಂದು ವಿಷಯದಲ್ಲಿ ಅಂತ ಹೇಳ್ಬಿಟ್ಟು ಅದನ್ನು ಮಾಡ್ತಾ ಇದ್ದೀನಿ. ಆತನ ಉಸಿರಾಟದ ಕಾಲದಲ್ಲಿ, ಭಗವಂತನ ಉಸಿರಾಟ ಕಾಲದಲ್ಲಿ ಒಂದು ಬ್ರಹ್ಮ ಅಲ್ಲ, ಅಸಂಖ್ಯಾತ ಬ್ರಹ್ಮರು ಹುಡ್ತಾರಂತೆ. ಈ ಒಂದು ಬ್ರಹ್ಮನೇ ಇಷ್ಟು ವರ್ಷಗಳು ಬದುಕಿದ್ರೆ ಅಸಂಖ್ಯಾತ ಬ್ರಹ್ಮರು ಹುಡ್ತಾರೆ. ಈ ಕಾಲವನ್ನೆಲ್ಲ ನಾವು ಲೆಕ್ಕ ಹಾಕ್ತಾ ಹೋದ್ರೆ ನಮ್ ಕಾಲ ಒಂದು ಧೂಳಿಗೆ ಸಮ ಅನ್ಸ್ತಾ ಇದೆ. ಇಂಥ ಕಾಲದಲ್ಲೂ ಸಹ ನಾವು ಭಗವಂತನಿಗೆ ಶರಣಾದರೆ ಭಗವಂತ ನಮ್ಮ ಎಡೆಗೆ ಓಡಿ ಬರ್ತಾರೆ. ಈ ಅದ್ಭುತ ಭೌತಿಕ ಜಗತ್ತು 50 ಕೋಟಿ ಮೈಲುಗಳ ವಿಸ್ತಾರ ಹೊಂದಿದೆ. ಇದು 8 ಭೌತಿಕ ದ್ರವ್ಯಗಳ 16 ಬಗೆಗಳ ರೂಪಾಂತರ ಹೊಂದಿ ಒಳಗೆ ಮತ್ತು ಹೊರಗೆ ಸಂಯೋಜಿತವಾಗಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ವಿಶ್ವಗಳನ್ನು ಆವರಿಸಿರುವ ದ್ರವ್ಯಗಳ ಒಂದೊಂದು ಪದರಗಳು ಈ ಮೊದಲಿನಕ್ಕಿಂತ 10 ಪಟ್ಟು ದಪ್ಪವಾಗಿರುತ್ತದೆ. ಹಾಗೂ ವಿಶ್ವಗಳೆಲ್ಲ ಒಂದಾಗಿ ಅಣುಗಳ ಬೃಹತ್ ಸಂಯೋಜನೆಯಂತೆ ಕಾಣುತ್ತದೆ. ನಮ್ಗೆ ಈ ವಿಶ್ವವನ್ನ ನೋಡಿದ್ರೆ ಯಾವ ತರ ಕಾಣಿಸುತ್ತೆ ಅಂದ್ರೆ ಅಣುಗಳ ಸಂಯೋಜನೆ. ಇದು ಒಂದು ದೊಡ್ಡ ಅಣುಗಳ ಸಂಯೋಜನೆ ತರ ಕಾಣಿಸುತ್ತೆ. ಆದ್ದರಿಂದ ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣನು ಸಕಲ ಕಾರಣಗಳಿಗೆ ಮೂಲ ಕಾರಣನೆಂದು ಹೇಳಲಾಗಿದೆ. ಈಗ ವಿಷ್ಣುವಿನ ಪರಂಧಾಮವು ನಿಸ್ಸಂದೇಹವಾಗಿ ಶಾಶ್ವತವಾದುದು ಹಾಗೂ ಅದು ಎಲ್ಲಾ ಪ್ರಕಟಿತ ರೂಪಗಳ ಮೂಲ ಕೇಂದ್ರವಾದ ಮಹಾವಿಷ್ಣುವಿನ ಧಾಮವು ಹೌದು. ಸೊ ಇಲ್ಲಿಗೆ ಅಣುವಿನಿಂದ ಕಾಲಗಣನೆ ಶ್ರೀಮದ್ ಭಾಗವತದ 3ನೇ ಸ್ಕಂದದ ಅಣುವಿಗೆ ಕಂಪೇರ್ ಮಾಡ್ಕೊಂಡು ಕಾಲ ಕಾಲ ಒಂದು ಟೈಮ್ ಒಂದು ಕಂಪೇರ್ ಮಾಡಿದ್ದಾರೆ ಅನ್ನೋ ಒಂದು 11ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥ ಇಲ್ಲಿಗೆ ಮುಗಿಯುತ್ತೆ. ಹರೇ ಕೃಷ್ಣ, ದಂಡವತ್ ಪ್ರಣಾಮ್. ನನಗೆ ಇದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ಈ ಬುಕ್ಕಲ್ಲಿ ಏನಿದೆಯೋ ಅಷ್ಟು ಮಾತ್ರ ಹೇಳಿದೀನಿ. ಆದ್ರೆ ಇದ್ರ ಬಗ್ಗೆ ಇನ್ನೂ ಎಷ್ಟೊಂದು ಡೀಟೇಲ್ ಆಗಿ ಇತ್ತು. ಅಷ್ಟೆಲ್ಲ ತಿಳ್ಕೊಳಕ್ಕೆ ನನಗಿನ್ನೂ ಗೊತ್ತಿಲ್ಲ. ಹರೇ ಕೃಷ್ಣ, ದಂಡವತ್ ಪ್ರಣಾಮ್ ಪ್ರಭುಜಿ, ದಂಡವತ್ ಪ್ರಣಾಮ್ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ತುಂಬಾ ಧನ್ಯವಾದಗಳು ಮಾತಾಜಿ. ಇದು ಸ್ವಲ್ಪ ಕಾಲದ ಬಗ್ಗೆ ಸ್ವಲ್ಪ ಕಷ್ಟನೇ ಐತೆ ಮಾತಾಜಿ. ಎಷ್ಟೆಷ್ಟು ವರ್ಷಗಳು ಏನೇನು ಅನ್ನೋದು 4 ಯುಗಗಳು ಕಳೆದ್ರೆ ಒಂದು ಭಗವಂತ ಬ್ರಹ್ಮನ ಒಂದು ದಿನ ಅಂತ ಹೇಳಿದ್ರಿ. ಅಂದ್ರೆ ಎಷ್ಟು ಹಾ ಮಾತಾಜಿ, ಸ್ವಲ್ಪ ಈ ಕಾಲಗಳ ಬಗ್ಗೆ ಸ್ವಲ್ಪ ಇದೆ ಮಾತಾಜಿ. ಹರೇ ಕೃಷ್ಣ. ಶಿವಪ್ರಾಣಕೇಶವ ಮಾತಾಜಿ, ಏನಾದ್ರು ಹೇಳೋದಿದ್ಯಾ? ಇಲ್ಲ ಮಾತಾಜಿ, ನರಸಿಂಹ ಪ್ರಣತಿ ನನ್ ಮಗ ಹೇಳ್ತಾನಂತೆ ಅದಕ್ಕೆ. ಹಾ ಮಾತಾಜಿ.
ಹರೇ ಕೃಷ್ಣ. ಪದ್ಮಾವತಿ ಮಾತಾಜಿ, ತುಂಬಾ ಧನ್ಯವಾದಗಳು ಮಾತಾಜಿ ನಿಮ್ಗೆ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ತುಂಬಾ ಚೆನ್ನಾಗಿ ಹೇಳಿದ್ರಿ ಮಾತಾಜಿ, ಅರ್ಥ ಆಗಂಗೆ ಹೇಳಿದ್ರಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ತುಂಬಾ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ತುಂಬಾ ಚೆನ್ನಾಗಿತ್ತು ಮಾತಾಜಿ ಕ್ಲಾಸ್. ಹರೇ ಕೃಷ್ಣ ಮಾತಾಜಿ. ನನಗಿನ್ನೂ ಅಷ್ಟೊಂದು ಗೊತ್ತಿಲ್ಲ ಮಾತಾಜಿ. ಇಲ್ಲ, ತುಂಬಾ ಗೊತ್ತಿಲ್ಲ ಚೆನ್ನಾಗಿತ್ತು. ಅಂತೀರಾ? ತಿಳ್ಕೊಂಡಿದ್ದೀರಾ ಮಾತಾಜಿ ನೀವು? ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದೀರಾ. ಅದಕ್ಕೆ ಮಾತಾಜಿ ನಿಮ್ಗೆ ಕ್ಲಾಸ್ ಕೊಟ್ಟಿದ್ದು. ಇದು ನೀವೇ ಮಾಡ್ಬೋದು ಅಂತಾನೆ ನಿಮ್ಗೆ ಇದು ಕೊಟ್ಟಿದ್ದು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಶರಣ ಮಾತಾಜಿ. ಥ್ಯಾಂಕ್ಸ್ ಮಾತಾಜಿ. ಮಾತಾಜಿ ತುಂಬಾ ಸೈನ್ಸ್ ಧನ್ಯವಾದ. ಟೀಚರ್ ಏನಲ್ಲ ಮಾತಾಜಿ? ಅದೇ ಹೌದು ಸೈನ್ಸ್ ಮಾತಾಜಿ. ಟೀಚರ್ ಆದ್ರೂ ಈಗ ಸೈನ್ಸ್ ಏನೇನೋ ಅಲ್ಲ ಅಂತ ಅನ್ಸ್ತಾ ಇದೆ ಮಾತಾಜಿ. ಸೈನ್ಸ್ ಇಸ್ ನಥಿಂಗ್. ಅದೇ ಅದೇ. ನಾನು ಸೈನ್ಸ್ ನ ಗ್ರೇಟ್ ಅನ್ಕೋಬಿಟ್ಟಿದ್ದೆ ಮಾತಾಜಿ ಒಂದ್ ಹಾ, ಕಾಲದಲ್ಲಿ. ಓಕೆ ಕೃಷ್ಣ ಓಕೆ. ಪ್ರಜ್ಞೆ ಬರಕ್ ಮುಂಚೆ ಸೈನ್ಸೇ ಗ್ರೇಟ್ ಅಂತ. ಇವಾಗ ನನಗೆ ನಿಜವಾಗ್ಲೂ ಒಂದು ಸ್ಕೂಲ್ಗೆ ಹೋಗೋಕ್ಕೂ ಬೇಜಾರು, ಎಲ್ಲಾರ್ ಜೊತೆ ಇರೋಕ್ಕೂ ಬೇಜಾರು, ಆ ಸೈನ್ಸ್ ಟೀಚ್ ಮಾಡೋಕ್ಕೂ ಬೇಜಾರು. ಇವಾಗ ಆ ಸಿಚುವೇಶನ್ ಅಂದ್ರೆ ಸುಳ್ ಆಗ್ಬಿಟ್ಟಿದೆ. ಸುಳ್ ಸುಳ್ ಸುಳ್ಳು ಹೇಳ್ಬೇಕಲ್ಲ ಅನ್ಸುತ್ತೆ ಅದೇ ಇವಾಗ. ಅದೇ ಹೌದು ಮಾತಾಜಿ. ಅದಕ್ಕೆ ಸೈನ್ಸ್ ಅನ್ನ ಬಿಟ್ಟು ಈಗ ಮ್ಯಾಥ್ಸ್ ಹಿಡ್ಕೊಬಿಟ್ಟಿದೀನಿ ಮಾತಾಜಿ. ನಾನು ಸೈನ್ಸ್ ಟೀಚರ್ ಅಲ್ಲ ಅಂತ ಮ್ಯಾಥ್ಸ್ ಹಿಡ್ಕೊಂಡಿದ್ದೀನಿ ಈಗ. ಅಂದ್ರೆ ಸೈನ್ಸ್ ಎಲ್ಲಿ ಸ್ಟಾಪ್ ಆಗುತ್ತೋ ಅಲ್ಲಿಂದ ಆಧ್ಯಾತ್ಮಿಕ ಸ್ಟಾರ್ಟ್ ಆಗುತ್ತೆ. ಹೌದು ಮಾತಾಜಿ. ಈಗ ನನಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ನಾವ್ ಏನೇನೇನೇನೋ ಅಲ್ಲ, ಏನ್ ಓದಿರೋದೆಲ್ಲ ಸುಳ್ಳು ಓದಿದೀವೇನೋ, ಏನೋ ಸ್ವಲ್ಪ ಸ್ವಲ್ಪ ನಿಜ ಇರ್ಬೋದು ಅಷ್ಟೇ ಅಂತ. ಅಲ್ಗೂ ನಾನು ಪ್ರತಿಯೊಂದು ಕ್ಲಾಸ್ ಹೋದಲ್ಲೂ ಮಕ್ಳಿಗೆ ಹೇಳ್ತಾ ಇರ್ತೀನಿ ಮಾತಾಜಿ, ತಪ್ಪೆಲ್ಲ ಮಾಡ್ದಲ್ಲಿ ಈಗೆಲ್ಲ ಮಾಡ್ಬೇಡಿ, ಮುಂದಕ್ಕೆ ಶಿಕ್ಷೆ ಆಗತ್ತೆ ಅಂತ. ಏನೋ ನನ್ನ ಒಂದು ತಿಳುವಳಿಕೆಗೆ ಏನಿದೆಯೋ ಅಷ್ಟು ಮಾತ್ರ. ಯಾಕಂದ್ರೆ ಈಗಿನ ಕಾಲದ ಮಕ್ಕಳನ್ನ ತಿದ್ದೋದ್ ಸ್ವಲ್ಪ ಕಷ್ಟ ಇದೆ ಮಾತಾಜಿ. ಹೌದು ಮತ್ತೆ ಅದು ಮಾತಾಜಿ, ನಮ್ಗೆ ಅಷ್ಟೇ ನಿಮ್ದು ಧರ್ಮ ನೀವ್ ಮಾಡಿ ಅಷ್ಟೇ, ಮಾಡ್ತಾ ಕೇಳೋದು ಇದ್ದೀನಿ ಬಿಡೋದು ಮಾತಾಜಿ. ಅವ್ರ ಧರ್ಮ ಅದು ಅಷ್ಟೇ. ಹೌದು. ಅದನ್ನ ನನ್ನನ್ನ ನಾನು ಸರಿ ಮಾಡ್ಕೊಂಡು, ಆವಾಗ ನನ್ ಮಾತು ಹೇಳೋದಕ್ಕೆ ಅವ್ರು ಅರ್ಥ ಮಾಡ್ಕೋತಾರೆ ಅನ್ನೋದು ಫಸ್ಟ್ ನಾನು ಸರಿ ಮಾಡ್ಕೋತಾ ಇದ್ದೀನಿ ಮಾತಾಜಿ. ಹರೇ ಕೃಷ್ಣ ಚೆನ್ನಾಗಿ ಮಾತಾಜಿ. ಮಾಡಿದ್ರಿ ಮಾತಾಜಿ, ಕ್ಲಾಸ್ ತುಂಬಾ ಚೆನ್ನಾಗಿತ್ತು. ಹರೇ ಕೃಷ್ಣ. ದಂಡವತ್ ಪ್ರಣಾಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ತುಂಬಾ ಧನ್ಯವಾದಗಳು ಮಾತಾಜಿ. ಪದ್ಮಾವತಿ ಮಾತಾಜಿ, ನಿಮ್ಗೆ ಇವತ್ತಿನ ಪ್ರವಚನ ನಡೆಸಿಕೊಟ್ಟಿದ್ದಕ್ಕೆ. ಹರೇ ಕೃಷ್ಣ. ಹರೇ ಕೃಷ್ಣ. ಈಗ ನರಸಿಂಹ ಪ್ರಣತಿ ಪ್ರಭುಜಿ ಹಾಡ್ತೀರಾ? ಹರೇ ಕೃಷ್ಣ. ಶಿವಪ್ರಾಣ ಮಾತಾಜಿ. ಹಾ ಮಾತಾಜಿ. ಹರೇ ಹಾ, ಹರೇ ಕೃಷ್ಣ ಎಲ್ಲರಿಗೂ. ಹರೇ ಕೃಷ್ಣ ಪ್ರಭುಜಿ. ಶ್ರೀ ನರಸಿಂಹ ಜೈ ನರಸಿಂಹ, ಜೈ ಜೈ ನರಸಿಂಹ. ಪ್ರಹ್ಲಾದೇಶ ಜಯ ಪದ್ಮ, ಮುಖ ಪದ್ಮ ಭೃಂಗ. ಉಗ್ರಂ ವೀರಂ ಮಹಾವಿಷ್ಣುಂ, ಜ್ವಲಂತಂ ಸರ್ವತೋಮುಖಂ. ನರಸಿಂಹಂ ಭೀಷಣಂ ಭದ್ರಂ, ಮೃತ್ಯುರ್ಮೃತ್ಯುಂ ನಮಾಮ್ಯಹಂ. ನಮಸ್ತೆ ನರಸಿಂಹಾಯ, ಪ್ರಹ್ಲಾದಲಾಯಿನೇ. ಹಿರಣ್ಯಕಾಹಿ ಪೂರ್ವಕ್ಷಃ, ಶಿಲಟಂಕಾ ನಟಾಲರೆ. ಈತೋ ನರಸಿಂಹ ಪರತೋ ನರಸಿಂಹ, ನರಸಿಂಹಮದಿಂ ಶರಣಂ ಪ್ರಪದೆ. ತವ ಕರ ಕಮಲವರೆ ನಾಕಾನ್, ಅದ್ಭುತ ಶೃಂಗಾರ. ಹಿರಣ್ಯಕಶಿಪು ತನು ಭೃಂಗಂ, ಕೇಶವಧೃತ ನರಹರಿ ರೂಪ. ಜೈ ಜಗದೀಶ ಹರೇ, ಜೈ ಜಗದೀಶ ಹರೇ, ಜೈ ಜಗದೀಶ ಹರೇ. ಜಯ ನರಸಿಂಹದೇವ್, ನರಸಿಂಹದೇವ್, ನರಸಿಂಹದೇವ್ ಜಯ ನರಸಿಂಹದೇವ್. ನಿತ್ಯ ಗೌರ ಹರಿ ಬೋಲ್, ಹರಿ ಬೋಲ್, ಹರಿ ಬೋಲ್. ನಿತ್ಯ ಗೌರ ಹರಿ ಬೋಲ್. ಹರೇ ಕೃಷ್ಣ ಮಾತಾಜಿ. ಹರಿ ಬೋಲ್ ಪ್ರಭುಜಿ. ಹರೇ ಕೃಷ್ಣ. ನಿಮ್ಮ ಹೆಸರು ಪ್ರಭುಜಿ? ಧ್ರುವ ತೇಜಸ್. ಓ, ಹರಿ ಬೋಲ್. ತುಂಬಾ ಚೆನ್ನಾಗೈತೆ ಪ್ರಭುಜಿ. ಹರೇ ಕೃಷ್ಣ. ಶ್ರದ್ಧಾ ಭಕ್ತಿಯಿಂದ ನರಸಿಂಹ ಪ್ರಣತಿ ಹಾಡಿದ ಧ್ರುವ ತೇಜಸ್ಗೆ ತುಂಬಾ ತುಂಬಾ ಧನ್ಯವಾದಗಳು ಪ್ರಭುಜಿ. ಚೆನ್ನಾಗಿ ಹೇಳಿದ್ರಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹಂಗೆ ಶೈನಾರ್ತಿನೂ ಹಾಡಂಗಿದ್ರೆ ಯಾವಾಗಾದ್ರೂ ಹಾಡ್ತಾ ಇರಿ ಪ್ರಭುಜಿ. ಹರೇ ಕೃಷ್ಣ.
ಹರೇ ಕೃಷ್ಣ. ಈಗ ಮಲಗು ಮುನ್ನ ಮಾಧವನೇನೆ ಆನ್ಲೈನ್ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ವೈಷ್ಣವ ಭಕ್ತರಿಗೂ ಧನ್ಯವಾದಗಳು, ದಂಡವತ್ ಪ್ರಣಾಮ್. ವಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಭವ್ಯವಚ ಪತಿತಾನಾಂ ಪಾವನೇಭ್ಯ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ್ की जय, ಶ್ರೀಲ ಪ್ರಭುಪಾದ್ की जय, ಗುರು ಮಹಾರಾಜ್ की जय. ಹರೇ ಕೃಷ್ಣ ಪ್ರಭುಜಿ, ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು, ದಂಡವತ್ ಪ್ರಣಾಮಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ.